ನಿಮ್ಮೆಲ್ಲರಿಗೂ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಉಚಿತ ಬೈಬಲ್ ಸ್ಟಡಿಯಿಂದ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳಿ ಹಾಗೂ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಜೀಸಸ್ ಲವ್ಸ್ ಮಿನಿಸ್ಟ್ರಿಯ ಫ್ರೀ ಬೈಬಲ್ ಸ್ಟಡಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಅನೇಕ ದಿವಸಗಳಿಂದ ಅನೇಕ ಒಂದು ಸತ್ಯವೇದಲ್ಲಿರೋಂಥ ಮುಖ್ಯವಾಗಿರೋ ಪಾಠಗಳನ್ನ ಕೇಳ್ತಾ ಬರ್ತಾ ಇದ್ದೀರಾ. ಅದರಿಂದ ಎಲ್ಲ ಸಹೋದರ ಸಹೋದರಿಗಳು ರೆಗ್ಯುಲರ್ ಆಗಿ ಅನೇಕ ವಾಕ್ಯಗಳನ್ನ ಕೇಳಿದ್ದೀರಾ ಮತ್ತು ಇದುವರೆಗೂ ಆಗಿರೋಂಥ ಪಾಠಗಳೆಲ್ಲ ನೋಟ್ಸ್ ಬರ್ಕೊಂಡಿದ್ದೀರಾ ಅಂತ ನಾನು ನಂಬ್ತೀನಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನೋಟ್ಸು ದಯವಿಟ್ಟು ಹಂಗೆ ಯಾರೋ ಬರ್ಕೊಂಡಿಲ್ಲ ಅಂದರೆ ಮುಂದಕ್ಕೆ ಬರ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೂಡ ಕೇಳ್ಕೊತೀನಿ. ಕರ್ತನಲ್ಲಿ ಸಹೋದರ ಸಹೋದರಿಗಳೇ, ಇದುವರೆಗೂ ಆಗಿರೋ ಪಾಠದ ನಿಮ್ಗೆ ಏನೋ ಸಂದೇಹ ಇತ್ತಂದರೆ ಇದಾಗಿದ್ದಂತ ನೀವು ಕೇಳ್ಬೋದು. ಇಲ್ಲಾಂದ್ರೂ ಸರಿ, ನಿಮ್ಗೆ ಯಾವಾಗಾದ್ರೂ ಸಮಯ ಸಿಕ್ಕಿದವಾಗ ನೀವು ವಾಟ್ಸಪ್ ಮಾಡ್ಬೋದು ನಮಗೆ. ಆ ಪ್ರಶ್ನೆಗಳಿಗೆಲ್ಲ ನಾವು ಸತ್ಯವೇದ ಮುಖಾಂತರ ಉತ್ತರ ಕೊಡೋಕ್ಕೆ ಖಂಡಿತವಾಗೂ ನಾವು ಪ್ರಯತ್ನ ಮಾಡ್ತೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇವತ್ತು ನಾವೇನಪ್ಪ ಮಾಡೋಣ ಅಂತಂದರೆ, ನಮ್ಮ ಆದಿಕಾಂಡದಿಂದ ಹಿಡ್ದು ಪ್ರಕಟಣೆವರೆಗೂ ಇದರಲ್ಲಿ ಏನು ಒಂದು ವಿಶೇಷವಾಗಿರೋಂಥ ಒಂದು ಪ್ರವಾದನೆ ಇಟ್ಟಿದ್ದಾರೆ, ಮೊದಲನೇ ಪ್ರವಾದನೆ ಇಟ್ಟಿದ್ದಾರೆ ಅಂತಂದ್ಬಿಟ್ಟು ನಾವೇನಪ್ಪ ನೋಡೋಣ ಅದರ. ಆದರೆ ಈ ಒಂದು ಮೊದಲನೇ ಪ್ರವಾದನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಆದಿಕಾಂಡ ಏನಿದೆ ಪ್ರಕಟಣೆ ಪುಸ್ತಕದವರೆಗೂ ಸಂಪೂರ್ಣವಾಗಿ ಏನಾಗ್ತಾರೆ, ಕವರ್ ಆಗ್ತಾರೆ. ನಮಗೆ ಚೆನ್ನಾಗಿ ಗೊತ್ತು, ಆದಿಕಾಂಡದನ್ನ ಪ್ರಕಟಣೆ ಪುಸ್ತಕ ನೋಡೋಣ ಅಂತಂದ್ರೆ 66 ಪುಸ್ತಕ ಏನಾಗ್ತಾರೆ, ಬರ್ತಾರೆ ಅಲ್ವರ. ಈ 66 ಬುಕ್ಸ್ ಅಲ್ಲಿ ಏನಪ್ಪ ಕೊಟ್ಟಿದೆ ಅಂತಂದ್ರೆ, ಮೊದಲನೇದಾಗೆ ದೇವರು ತನ್ನ ರಾಜ್ಯವನ್ನು ಈಡೇನ್ ತೋಟದಲ್ಲಿ ಯಾವ ತರ ಸ್ಥಾಪನೆ ಮಾಡಿದ್ರು, ಆದಾಮ್ಗೆ ಯಾವ ತರ ತನ್ನ ರಾಜ್ಯವನ್ನು ಕೊಟ್ಟಿದ್ರು, ಆಮೇಲೆ ಆದಾಮ ಪಾಪ ಮಾಡಿದ ನಂತರ ಯಾವ ರೀತಿ ಆ ರಾಜ್ಯವನ್ನು ಕಳ್ಕೊಂಡ್ಬಿಟ್ಟ ಅಂತ ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಪ್ರಕಟಣೆ ಪುಸ್ತಕದಲ್ಲಿ ಈ ಕಳೆದೋಗಿರೋಂಥ ರಾಜ್ಯ, ನಾಶ ಆಗಿರೋಂಥ ರಾಜ್ಯನ ಯಾವ ರೀತಿ ದೇವ್ರು ತಿರ್ಗಾ ಏನ್ ಮಾಡಕ್ ಹೋಗ್ತಾರೆ, ಬುಲಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಏನ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನೋಡ್ಬೇಕಾದ್ರೆ ಲಾಸ್ಟ್ ಕಿಂಗ್ಡಮ್ ಅಂಡ್ ದ ರಿಸ್ಟೋರ್ಡ್ ಕಿಂಗ್ಡಮ್ ಅಂತ ನಮ್ಗೆ ಕೊಟ್ಟಿದ್ದು ನೋಡ್ತೀರಿ ಅದರ. ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಏನ್ರಿ, ಆದಾಮ್ ಪಾಪ ಮಾಡಿದ ನಂತರ ದೇವರು ಅವ್ರನ್ನ ಏನಪ್ಪ ಮಾಡಿದ್ರೆ ಈಡೇನ್ ತೋಟ ಹೊರಗಡೆ ಕಳಿಸ್ಬಿಡ್ತಾರೆ. ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಆದಾಮ್ ಪಾಪ ಮಾಡ್ತಾನೆ ಅನುಭವ ಇಲ್ದಿರೋ ಕಾರಣದಿಂದ. ಅದರಿಂದ ಈಡೇನ್ ತೋಟನ ಬಿಟ್ಟು ಮಿಕ್ಕಿದ ಎಲ್ಲಾ ಒಂದು ಭೂಮಿಲಿರುವಂಥ ಸ್ಥಳವನ್ನು ಸಂಪೂರ್ಣವಾಗಿ ದೇವರು ಸಿದ್ಧ ಮಾಡಿರಲಿಲ್ಲ. ಅದಕ್ಕೆ ಅವನ್ನ ಅಪರಿಪೂರ್ಣವಾಗಿರುವಂಥ ಭೂಮಿಗೆ ಕಳಿಸ್ಬಿಟ್ಟು, ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ, ಅದು ಮುಳ್ಳು ಕಳೆಗಳನ್ನ ತರ್ತದೆ, ನೀನು ಜೀವಮಾನವೆಲ್ಲ ಏನ್ ಮಾಡ್ಕೋ, ಬೆವರು ಸುರಿಸಿ ನೀನು ಕಷ್ಟಪಟ್ಟು ನೀನು ಹುಟ್ಟುವಳಿನ ತಿನ್ಬೇಕು ಅಂತಂದ್ಬಿಟ್ಟು ಶಾಪ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ದೇವರು ಅವ್ರನ್ನ ಈಡೇನ್ ಹೊರಗಡೆ ಏನ್ ಮಾಡ್ತಾರೆ, ಹಾಕ್ಬಿಡ್ತಾರೆ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಅವರು ಭೂಮಿಗೆ ಹೋಗ್ಬಿಟ್ಟು ತುಂಬಾ ಕಷ್ಟಪಟ್ಟು ಏನ್ರಿ ಬೆವರು ಸುರಿಸಿ ಎಲ್ಲಾ ತರ ನೋವನ್ನ ಅನುಭವಿಸ್ಬಿಟ್ಟು ಏನ್ರಿ ಕೊನೆಗೆ ಅವ್ರ ಮರಣನ ಸೇರಂತ ಒಂದು ಗತಿ ಬಂದ್ಬಿಡ್ತದೆ. ಆದ್ರೆ ದೇವರು ನೋಡ್ರಿ ಇದ್ದೀನಿ ಹೀಗೆ ಬಿಡ್ಲಿಲ್ಲ ರೀ, ಸುಮ್ಮನೆ ಹಂಗೆ ಅವ್ರಿಗೆ ಶಾಪ ಮಾತ ಕೊಟ್ಬಿಟ್ಟು ಶಿಕ್ಷೆ ಮಾತ ಕೊಟ್ಟು ಅವ್ರನ್ನ ಕಳಿಸಿಲ್ಲ. ಆದ್ರೆ ಅದು ಬದಲಾಗಿ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ಅವರು ಏನ್ರಿ ಒಂದು ಆಶ್ವಾಸನೆ, ಆದಾಮ್ ಮತ್ತೆ ಅಯವಾಳ್ಗೆ ಒಂದು ದುಡುವಾದಂತ ಆಶ್ವಾಸನೆ ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಈಡೇನ್ ತೋಟದಿಂದ ಹೊರಗಡೆ ಕಳಿಸ್ತಾರೆ. ನೋಡಿ ಓದೋಣ, ಆಶ್ವಾಸನೆ ನೋಡೋಣ ಅಂತ ನೋಡಿತೀನಿ. ಯಾವ್ದಪ್ಪ ಅಂತಂದ್ರೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ. ಓದ್ರಿ ದಯವಿಟ್ಟು ಯಾರಾದ್ರು. ಓದಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ನೋಡ್ರ, ಸೊ ವೆರಿ ಗುಡ್. ಸರಿ, ನೋಡ್ಬೇಕಾದ್ರೆ ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೇನೋ. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ದೇವರು ಅವ್ರನ್ನ ಈಡೇನ್ ತೋಟದ ಹೊರಗಡೆ ಕಳಿಸ್ಬೇಕಾದ್ರೆ ಏನ್ ಮಾಡಿದ್ರು ಅಂದ್ರೆ, ಒಂದು ಆಶ್ವಾಸನೆ ಕೊಟ್ರು. ಮೊದಲನೇ ಪ್ರವಾದನೆ ಆಕ್ಚುಲಿ ನೋಡ್ಬೇಕಾರೆ ಅದರ ಒಂದು ಪ್ರಾಫಸ್ ಹೇಳ್ಬಿಟ್ಟು ಕಳಿಸ್ತಾರೆ, ಮುಂದೆ ಬರೋಂಥ ದಿನಗಳಲ್ಲಿ ನಿನ್ನ ಒಂದು ಸಂತತಿ ಬರ್ತದೆ, ಆ ಸಂತತಿ ಏನ್ ಮಾಡ್ತಾರೆ, ಸರ್ಪದ ತಲೆನ ಜಸ್ತದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಿನಗೂ ಮತ್ತೆ ಸ್ತ್ರೀಯ ಸಂತತಿಗೂ ಅಂತಂದ್ಬಿಟ್ಟು ದೇವರು ಒಂದು ಪದಾನೆ ಮಾಡ್ತಾರೆ, ಬಳಕೆ ಮಾಡ್ತಾರೆ. ಯಾರಿಗೆ ಹೇಳ್ತಾರದು ನಿನಗೂ ಅಂತಂದ್ರೆ, ಸೇತಾನು ಏವಾಳ್ನ ವಂಚಿಸೋದಕ್ಕೆ ಒಂದು ಸರ್ಪನೇ ಮಾಡ್ದೆ ಉಪಯೋಗಿಸ್ಕೊಂಡ. ಆ ಸರ್ಪನ ಕುರಿತು ದೇವ್ರು ಏನ್ ಮಾಡ್ತಾರೆ ಹೇಳ್ತಾರೆ, ನಿನಗೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನ ಇರುವ ಹಾಗೆ ಮಾಡುವೇನು, ನಿನಗೂ ಸ್ತ್ರೀಯ ಸಂತಾನಕ್ಕೆ. ಸೊ ನಿನಗೂ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಏನ್ರಿ ಸರ್ಪಕ್ಕೆ ಏನ್ ಮಾಡಿದಾರೆ ಹೇಳ್ತಾರೆ. ಅದಕ್ಕೆ ನೋಡಿ ಅಂತೀನಿ, ಯಾಕೆ ಸರ್ಪ?
ಯಾಕೆ ಸರ್ಪ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈಡೇನ್ ತೋಟದಲ್ಲಿ ಏನ್ರಿ ಎಷ್ಟೋ ಪ್ರಾಣಿಗಳಿತ್ತಲ್ವಾ, ಯಾಕೆ ಸೇತಾನು ಸರ್ಪನ ಉಪಯೋಗಿಸ್ಕೊಂಡ ಅಲ್ವರ? ಯಾವ್ದಾದ್ರು ಬೇರೆ ಪ್ರಾಣಿಗಳು ಉಪಯೋಗಿಸ್ಕೊಂಬೋಯ್ತಲ್ಲ, ಯಾಕೆ ಸರ್ಪನ ಉಪಯೋಗಿಸ್ಕೊಂಡ? ಏನೋ ಕಾರಣ ಇರ್ಬೇಕಲ್ವಾ? ಏನ್ ಕಾರಣ ನೋಡಿ, ಓದೋಣ ವಾಕ್ಯದಲ್ಲಿ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ. ದೀಪನಾಯಕ ಸಿಸ್ಟರ್ ಓದ್ಬೋದಾ? ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತವುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಹೇಳಲು, ಸ್ತ್ರೀಯು ತೋಟದ ಮಧ್ಯದ ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾದ್ರೆ ಏನ್ರಿ, ಯೆಹೋವ ದೇವರು ಉಂಟು ಮಾಡಿದ್ದ ಎಲ್ಲಾ ಜಂತುಗಳಲ್ಲಿ ಸರ್ಪ ಹೆಂಗಪ್ಪ ಇತ್ತು ಅಂತಂದ್ರೆ ಬಹು ಯುಕ್ತ ಉಳ್ಳದಾಗಿತ್ತು ಅಂತ ಹೇಳ್ತಾರೆ. ಬಹು ಯುಕ್ತ ಉಳ್ಳದಾಗಿತ್ತು ಎಲ್ಲಾ ಒಂದು ದೇವರ ಸೃಷ್ಟಿಗಳಲ್ಲಿ ಎಲ್ಲಾ ಪ್ರಾಣಿಗಳ ಲೆಕ್ಕ ಕೊಂಡ್ರೆ ಸರ್ಪ ತುಂಬಾ ಯುಕ್ತಿ ಉಳ್ಳದು. ಏನು ಯುಕ್ತಿ ಉಳ್ಳದು ಅಂದ್ರೆ ತುಂಬಾ ಇಂಟೆಲಿಜೆಂಟ್ ರೀ. ಅಲ್ಲ, ಬೇರೆ ಪ್ರಾಣಿಗಳ ತರಲ್ಲ ರೀ, ಅದ ತುಂಬಾ ಕ್ಲೆವರ್. ಅದಕ್ಕೆ ಏನ್ರಿ ಸೇತಾನು ಏನಪ್ಪ ಮಾಡ್ತಾನೆ ಅಂದ್ರೆ ತನ್ನ ಕಾರ್ಯನ ಸಾಧಿಸ್ಕೊಳಕ್ಕೆ ಒಳ್ಳೆ ಒಬ್ಬ ಸೇವಕನ ಏನ್ ಮಾಡ್ತಾನೆ, ಹುಡುಕ್ತಾನೆ. ಆ ಸೇವಕರಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿದ್ದವ್ರು ಯಾರಪ್ಪ ಅಂದ್ರೆ ಸರ್ಪ. ಅದಕ್ಕೆ ಸರ್ಪನ ಏನ್ ಮಾಡ್ತಾರೆ, ಉಪಯೋಗಿಸ್ಕೊತಾರೆ. ಯಾಕೆ ಸೇವಕ ಅಂತ ನೋಡ್ಬೇಕಾರೆ ಆದಾಮ ಭೂಲೋಕಕ್ಕೆ ರಾಜ, ಎಲ್ಲಾ ಪ್ರಾಣಿಗಳೇ ಅವ್ರಿಗೆಲ್ಲ ಏನ್ರಿ ಪ್ರಜೆಗಳು ಏನಾಗಿದ್ರು, ಎಲ್ಲ ಆದಾಮಗೆ ದಾಸನಾಗಿದ್ರು. ಅದರ ಇವರೇ ಅವ್ರ ಸೇವಕರುಗಳು. ಅದರ ಇವಾಗ ಒಬ್ರು ಮನೆಯಲ್ಲಿ ಏನು ಒಳಗಡೆ ನಡೀತಿದೆ ಮ್ಯಾಟರ್ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ತೆಗಿಬೇಕು ಅಂದ್ರೆ ಯಾರಿಂದ ತೆಗಿಬೇಕು ಗೊತ್ತಾ? ಫಸ್ಟ್ ಮನೆಯಲ್ಲೇ ಕೆಲಸಗಳನ್ನ ಹಿಡಿದು ಬಿಟ್ರೆ ಮನೆಯೊಳಗೆ ಏನ್ ನಡೀತಿದೆ ಮ್ಯಾಟ್ರ್ಗಳೆಲ್ಲ ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತಾರೆ ಅಲ್ವರ? ಅದಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮನೆಯಲ್ಲಿ ಪೊಲೀಸರು ಫಸ್ಟ್ ಕರೆದು ಎಂಕ್ವೈರಿ ಮಾಡೋದೇನೋ, ಮನೆ ಕೆಲಸದವ್ರು ಇದಾರಾ, ಯಾರವ್ರನ್ನ ಕರೀರಿ, ಅವ್ರದ್ದು ಕೂಡ ಕೇಳ್ಬಿಟ್ಟ ಅಂತಂದ್ರೆ ಏನ್ ಇಂಟರ್ನಲ್ ಯಾರಿಗೂ ಗೊತ್ತಿದ್ಯೋ ಇಲ್ಲೋ ಮ್ಯಾಟ್ರ್ಗಳು ಇವ್ರು ಖಂಡಿತವಾಗಿ ಏನಾಯ್ತು ಗೊತ್ತಿರ್ತಾ ನೋಡ್ತೀರಿ. ಅದಕ್ಕೆ ದೇ ಆರ್ ವೆರಿ ಇಂಪಾರ್ಟೆಂಟ್. ಇದೇ ತರ ಆದಾಮ್ ಮತ್ತು ಹವ್ವಾಳ ಮನೆಯಲ್ಲಿ ತುಂಬಾ ಯುಕ್ತಿ ಉಳ್ಳಾಗಿ ಇರೋಂಥ ಒಬ್ಬ ಸೇವಕನು ಯಾರಪ್ಪ ಅಂದ್ರೆ ಸರ್ಪ. ಅದನ್ನ ಸರ್ಪನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ ಏನ್ರಿ, ಯವ್ವಾಳನ್ನ ವಂಚಿಸ್ತಾನೆ. ಯಾಕೆ ಅಂತಂದ್ರೆ ಇವನೇ ಹೆಂಗಪ್ಪ ಅವನೇ ಅದರ ಸೇತಾನಿಗಿದಾನಂತೆ, ದಡ್ಡನಾ ಪೆದ್ದನಾ ಏನ್ರಿ? ಇಲ್ಲಿ ಸ್ಕ್ರೀನ್ ನೋಡ್ತಿರಲ್ಲ, ಈ ತರ ಕಪ್ಪುಗಿದನ, ತಲೆ ಮೇಲೆ 2 ಕೊಂಬು, 4 ಕೋರೆಗಳು, ಒಂದು ಬಾಲ ಇಟ್ಕೊಂಡು, ಚೂಪ್ ಚುಪ್ಪಾಗಿ ಉಗುರುಗಳು ದೊಡ್ಡ ದೊಡ್ಡದು ಅದರ ಏನ್ರಿ, ಕಣ್ಬಿಟ್ರೆ ಬರೀ ಕೆಂಪಗಿರೋದು, ಬಾಯಿ ಬಿಟ್ರೆ ಬರೀ ಬೆಂಕಿ, ಈ ತರ ಇದನ ಸೇತಾನು ಅಂತಂದ್ರೆ ಇಲ್ಲ ರೀ. ಅದರ ಅದು ಎಲ್ಲ ನಮ್ಮ ತಪ್ಪಾದ ಕಲ್ಪನೆಗಳು. ಸತ್ಯವೇದ ಏನ್ ಹೇಳ್ತದೆ ಅವನ ಬಗ್ಗೆ ನೋಡಿ, ಓದನ. ಎಜೆಕಿಯಲ್ 28:12. ಎಜೆಕಿಯಲ್ 28ನೇ ಅಧ್ಯಾಯ 12ನೇ ವಾಕ್ಯ. ಪ್ರಭು ಬ್ರದರ್ ಓದ್ತೀರಾ? ಪ್ರಭು ಶಾಲೋಮ್ ಸಿಸ್ಟರ್ ಓದ್ತೀರಾ? ಓದಿ. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತೆಯನ್ನು ಹಾಡು. ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಈತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣಗಳ ಶಿರೋಮಣಿ, ಪೂರ್ವಜ್ಞಾನಿ, ಪರಿಪೂರ್ಣ ಸುಂದರಿ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ನೋಡ್ರ, ಸಾಕು ಅಲ್ವರ? ಮುಂದಕ್ಕೆ ಆಮೇಲೆ ಓದೋಣ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಡೋಣ. ಏನ್ ಹೇಳ್ತಾ ಇರ್ತಾರೆ, ನರಪುತ್ರನೇ, ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತೆ ಇತ್ತು ಅಂತ ಹೇಳ್ತಾರೆ ಅಲ್ವರ? ಈ ತೂರಿನ ಅರಸನ ಬಗ್ಗೆ ಹೇಳ್ತಾವ್ರೆ. ಇದು ಇವನು ಹೆಂಗಿದ್ದಾರೆ ಅಂತಂದ್ರೆ ಏನ್ರಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಂತೆ, ದೇವರ ಉದ್ಯಾನವನವಾಗಿರಂತ ಏದೇನಲ್ಲಿ ಇದ್ದಿ ಅಂತ ಹೇಳ್ತಾರೆ. ಇವಾಗ ತೂರಿನ ದೇಶ ಅರಸ ಈಡೇನ್ ತೋಟದಲ್ಲಿ ಇದ್ನಾ ಅಂದ್ರೆ ಇರ್ಲಿಲ್ಲ ರೀ ಅಲ್ವರ? ಅದು ಮಾತ್ರ ಅಲ್ಲ, 14ನೇ ವಾಕ್ಯ ಓದಿ ಬಿಡಾರ, 14th ವರ್ಸ್ ಓದಿ ಬಿಡಾರ. ಹಂಗೆ ಅದ್ರಲ್ಲಿ ನೋಡೋಣ, 14th ವರ್ಸ್ ಓದಿ. ನೀನು ರೆಕ್ಕೆ ತೆರೆದು ನೆರಳು ನೀಡುವ ಕೆರೂಬಿಯಾಗಿದ್ದಿ. ನೋಡ್ರ, ಏನಂತೆ, ರೆಕ್ಕೆ ತೆರಡು ನೆರಳು ಕೊಡುವಂತ ಕೆರೂಬಾಗಿದ್ದಿ ಅಂತ ಹೇಳ್ತಾರೆ. ಇವಾಗ ಹೇಳ್ರಿ, ತೂರಿನ ದೇಶ ಅರಸ ಕೆರೂಬ ಮನುಷ್ಯ ತಾನೆ ಅವನು, ಅವನಿಗೆ ದೇವತೆ ಆಗ ಸಾಧ್ಯ? ಮತ್ತಂದ್ರೆ ತೂರಿನ ದೇಶ ಅರಸನ್ನ ಏನ್ರಿ ಲೂಸಿಫರ್ಗೆ ಹೋಲಿಕೆ ಮಾಡಿ ಇಲ್ಲಿ ಮಾತಾಡ್ತಾ ಇರೋದು ಅಲ್ವರ? ಅದಕ್ಕೆ ಈ ವಾಕ್ಯ ಹೇಳ್ತಿರೋದು ಲೂಸಿಫರ್ಗೆ ಅಲ್ವರ. ಅವನ್ನ ಏನ್ ಮಾಡ್ತಾರೆ ಅಂದ್ರೆ ಇವನು ಮುಖಾಂತರ ಚಿತ್ರೀಕರಣ ಕೊಡ್ತಾ ಇದ್ದಾರೆ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಲೂಸಿಫರ್ ಹೆಂಗಪ್ಪ ಇದ್ದಾನೆ ಅಂದ್ರೆ ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಈಡೇನ್ ತೋಟದಲ್ಲಿ ಇದ್ದಿದ್ ಯಾರಪ್ಪ ಅಂತಂದ್ರೆ ಇವರೇ ರೀ, ರೆಕ್ಕೆ ತೆರಳು ನೆರಳು ಕೊಡುವಂತ ಕಿರುಬು. ಆದಾಮನ್ನ ಸೃಷ್ಟಿ ಮಾಡಿದ್ಮೇಲೆ
ಆದಾಮ್ ಮತ್ತೆ ಅವಳನ್ನ ಏನ್ರಿ ಒಂದು ಪಾದಗಾಪು ಕೊಡೋದಿಕ್ಕೆ, ಒಂದು ರಕ್ಷಣೆ ಕೊಡೋದಿಕ್ಕೆ, ಅದರ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಇವ್ರನ್ನೇನ್ ಮಾಡ್ತಾರೆ, ಭೂಲೋಕದಲ್ಲಿ ಕಾವಲ್ ಕಾಯೋದಿಕ್ಕೆ ಏನ್ ಮಾಡ್ತಾರೆ ಬಿಡ್ತಾರೆ. ಅದಕ್ಕೆ ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬು ಏನ್ರಿ ಕ್ರೂರವಾಗಿ, ಅದರ ವಿಕಾರವಾಗಿ, ರಾಕ್ಷಸನ್ ತರ ನಾವೆಲ್ಲ ಟಿವಿಲಿ ನೋಡ್ತೀವಿ, ಕಾಮಿಕಲ್ ನೋಡ್ತೀವಿ, ಆ ತರ ಇದಾರೆ ಇಲ್ಲ ರೀ. ಅದಕ್ಕೆ ಅಪೊಸ್ತಲ ಪೌಲ್ 2 ಕೊರಿಂಥ 11:14 ಕೂಡ ಹೇಳ್ತಾರೆ, ಇದೇನು ಆಶ್ಚರ್ಯವಲ್ಲ, ಸೇತನ ಹೆಂಗ್ ಬರ್ತಾರೆ, ಪ್ರಕಾಶವುಳ್ಳ ದೇವದೂತ ಅಂತಾರೆ ಇರ್ತಂತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವನ್ಗೆ ಹೆಸರು ಇದ್ದಿದ್ದು ಲೂಸಿಫರ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ಲೂಸಿಫರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಉದಯ ಸೂಚಕ ನಕ್ಷತ್ರ ಅಂತ. ಅದರ ಏನಕ್ಕೆ ಉದಯ ಸೂಚಕ ನಕ್ಷತ್ರ ಅಂತ ಕರೀತಾರೆ ಅಂತ ನೋಡಿದ್ರೆ, ಇದು ದೇವರ ಮುಂಜಾನೆ ಸೃಷ್ಟಿ. ನೋಡಿ, ನಮ್ಮ ಬೆಳಗ್ಗೆ ಆಕಾಶದಲ್ಲಿ ಎದ್ದು ನೋಡಿದ್ರೆ 3 ಗಂಟೆಗೆ ಒಂದು ಭಯಂಕರವಾಗಿರಂತ ಪ್ರಕಾಶವಾಗಿರಂತ ನಕ್ಷತ್ರ ಕಾಣಿಸ್ತಂತೆ. ಅದು ಯಾವ್ದಪ್ಪ ಅಂದ್ರೆ ಪ್ಲಾನೆಟ್ ಜುಪಿಟರ್. ಅದು ನಕ್ಷತ್ರ ತರ ಅದಕ್ಕೆ ದೂರ ಕಾಣಿಸ್ತದೆ. ಇದನ್ನೇ ಮಾರ್ನಿಂಗ್ ಸ್ಟಾರ್ ಅಂತ ಹೇಳಿದ್ರಿ. ಇದನ್ನು ಏನಕ್ಕೆ ಲೂಸಿಫರ್ಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ, ದೇವರ ಆದಿಯಲ್ಲಿ ಸೃಷ್ಟಿಗಳಲ್ಲಿ ಪ್ರಥಮ ಸೃಷ್ಟಿಗಳಲ್ಲಿ ಇವ್ರಿ. ಅದಕ್ಕೆ ನೋಡ್ಬೇಕಾದ್ರೆ ಇವ್ರಿಗೆ ಏನ್ ಮಾಡ್ತಾರೆ, ಲೂಸಿಫರ್ ಅಂತ ಏನ್ ಮಾಡ್ತಾರೆ ಹೆಸರಿಡ್ತಾರೆ. ಬೇರೆ ವಾಕ್ಯ ಓದ ನೋಡಿದಿರಿ, ಯೆಶಾಯ 14ನೇ ಅಧ್ಯಾಯ 12ನೇ ವಾಕ್ಯ. ಪ್ರಭಾ ಜಾನ್ ಸೆಲ್ವಂ ಓದ್ತೀರಾ? ಜಾನ್ ಸೆಲ್ವಂ ಬ್ರದರ್. ಓಕೆ, ಜೀನಾ ಸಿಸ್ಟರ್ ಓದ್ಬೋದಾ? ಓಕೆ ಬ್ರದರ್. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದ್ಯಲ್ಲ. ನೋಡ್ರಾ ನೀನು ನಿನ್ನ ಮನಸ್ಸಿನಲ್ಲಿ ನೋಡ್ರ ಏನಂತ, ಉದಯ ನಕ್ಷತ್ರವೇ, ಬೆಳ್ಳಿಯೇ ಅಂತ ಹೇಳ್ತಾರೆ. ಅಂದ್ರೆ ಉದಯ ನಕ್ಷತ್ರ ಅಂತೆ. ಬೈಬಲ್ನಲ್ಲಿ ಇನ್ನೊಬ್ಬರು ಇದ್ದಾರೆ ಉದಯ ನಕ್ಷತ್ರ. ಯಾರಿಗೆ ಗೊತ್ತಿದ್ಯಾ ಯಾರು ಅಂತ? ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು. ಕರೆಕ್ಟ್. ಓದ್ರಿ ಬದರ್. ಪ್ರಭು ಜಾನ್ ಸೆಲ್ವಂ ಓದ್ತೀರಾ? ರೆವಲ್ಯೂಷನ್ 22:16. ಪ್ರಕಟಣೆ 22:16. ಓಕೆ, ರಾಮುಡು ಬದರ್ ಓದ್ತೀರಾ? ರಾಮುಡು ಬದರ್. ಶಟ್ರಾಕ್ ಬದರ್ ಓದಿ. ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ಸಂಗತಿಯ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶದವನೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಗೂ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡ್ರ, ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಆಗಿದ್ರಿ ಅಂತ ಯಾರು ಬಗ್ಗೆ ಹೇಳಿದ್ರೆ, ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರಿ. ಹಾಗಾದ್ರೆ ಬೈಬಲ್ ಅಲ್ಲಿ ಇಬ್ರು ಉದಯ ಸೂಚಕ ನಕ್ಷತ್ರ ಇದಾರೆ. ಆದ್ರೆ ಇಬ್ರು ಇದಾರೆ ಅಂತ ಇಬ್ರು ಒಟ್ಟಿಗಿದ್ರಾ? ಇಬ್ರು ಒಟ್ಟಿಗಿದ್ರು ನಿಂತೀನಿ. ಇಲ್ಲಿದೆ ವಾಕ್ಯ, ಯೋಬ 38ನೇ ಅಧ್ಯಾಯ 6 ಮತ್ತೆ 7ನೇ ವಾಕ್ಯ. ರಮೇಶ್ ಬದರ್ ಓದ್ಬೋದಾ? ರಮೇಶ್ ಬದರ್. ಓಕೆ, ಸವಿತಾ ಸಿಸ್ಟರ್ ಓದ್ತೀರಾ? ಓಕೆ, ಶಾಲೋಮ್ ಬ್ರದರ್. ಶಾಲೋಮ್ ಬ್ರದರ್. ಓಕೆ, ಸರಿ. ಪುಷ್ಪಲತಾ ಅಷ್ಟು ಓದ್ತೀರಾ? ಹೌದಾ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ನೋಡ್ರ, ಅದರ ಮೂಲೆಗಲ್ಲುಗಳನ್ನು ಹಾಕಿದವರು ಯಾರು? ನೋಡ್ರ, ಮುಂಜಾನೆ ನಕ್ಷತ್ರಗಳು. ಗಳು ಅಂದ್ರೆ ಏನೋ ಅರ್ಥ? ಒಂದಕ್ಕಿಂತ ಜಾಸ್ತಿ. ಹಾಗಾದ್ರೆ ಬೈಬಲ್ ಇರೋದು 2 ಮುಂಜಾನೆ ನಕ್ಷತ್ರ ಇದ್ದಾರೆ. ಒಂದು ಜೀಸಸ್, ಇನ್ನೊಬ್ರು ಲೂಸಿಫರ್. ಇಬ್ರು ಒಟ್ಟಿಗಿದಾರಂತೆ. ಭೂಮಿಗೆ ಅಸ್ಥಿಬರ ಹಾಕ್ಬೇಕಾದ್ರೆ, ಭೂಮಿನ ಸೃಷ್ಟಿ ಮಾಡಕ್ಕೆ ಇಬ್ರು ಒಟ್ಟಿಗೇನವ್ರೆ ಅವ್ರ. ಹಂಗಾರೆ ಅಲ್ಲಿ ಲೂಸಿಫರು ಹೆಂಗಿದ್ದಾರೆ? ಪಾಪನೇ ಮಾಡಿದಿರ ದೇವರಿಗೆ ವಿಧೇಯನಾಗಿರಂತ ಉದಯ ಸೂಚಕ ನಕ್ಷತ್ರ ತರ ಇದ್ದಾರೆ. ಇವ್ರನ್ನ ಭೂಲೋಕಕ್ಕೆ ಕಳಿಸ್ಬಿಟ್ಟು ದೇವರು ಸೃಷ್ಟಿ ಮಾಡಿರಂತ ಆದಾಮ್ ಮತ್ತೆ ಅವ್ವಾಳ ಮೇಲೆ ರಕ್ಷಣೆ ಕೊಡಪ್ಪ ಅಂತ ಏನ್ ಮಾಡಿದ್ರು, ಬಿಟ್ಟಿದ್ರು. ಅದರ ಆದಾಮ್ ಮತ್ತೆ ಅವ್ವಾಳ ಏನ್ ಮಾಡಿದ್ರು, ಭೂಮಿಗೆ ರಾಜ್ಯನಾಗಿ ಮಾಡ್ಬಿಟ್ರು. ಆ ರಾಜನ ಮೇಲೆ ಮತ್ತೆ ಆ ರಾಣಿ ಮೇಲೆ ಇವರು ಹೋಗಿ ಒಂದು ವಾಚ್ಮ್ಯಾನ್ ತರ ಏನ್ ಮಾಡಿದ್ರು, ಒಂದು ಕೆಲಸನ ಕೊಟ್ರು. ನೋಡಿರ್ತೀನಿ, ಅದರ ರೆಕ್ಕೆ ಎತ್ತೇಳಿ ಮಾಡಿ ಕಾಪಾಡು. ಅದಕ್ಕೆ ಎಜಿಕಲ್ ಏನ್ರಿ 28:14 ಹೋಯ್ತು. ಅಲ್ಲರ ರೆಕ್ಕೆ ಎತ್ತೇಳು ಹೇಳ್ಕೊಡಂತ ಕಿರುಬಾಗಿದ್ಯಾ, ರಕ್ಷಣೆ ಕೊಡಂತ ಕಿರುಬಾಗಿದ್ಯಾ ಅಂತಂದ್ಬಿಟ್ಟು. ಅದರ ಆದ್ರೆ
ಲೂಸಿಫರ್ಗೆ ಏನಾಗ್ಬಿಡ್ತು ಅಂದ್ರೆ ತನ್ನನ್ನು ತಾನೇ ಇಷ್ಟೊಂದು ಕೆಳಮಟ್ಟಕ್ಕೆ ತಗ್ಗಿಸ್ಕೊಂಡು ಇಂಥ ಒಂದು ಏನ್ರಿ ಒಂದು ಕೆಳಮಟ್ಟದಲ್ಲಂತ ಕೆಲಸ ಅದರ ಏನ್ರಿ ಭೂಮಿಗೆ ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ಟಂತ ಮನುಷ್ಯನ್ಗೆ ಒಂದು ವಾಚ್ಮ್ಯಾನ್ ತರ ಇದ್ದಿ ಏನ್ರಿ ಇವರು ಅವ್ರ ಕೆಡೆ ಇರೋ ತರ ಆಗ್ಬಿಡ್ತಲ್ಲ ಅಂತಂದ್ಬಿಟ್ಟು ಇದನ್ನ ಜೀರ್ಣ ಮಾಡ್ಕೊಳೋದು ತುಂಬಾ ಕಷ್ಟ ಆಗ್ಬಿಡ್ತು. ಅವಾಗ ಏನಪ್ಪಾ ಆಯ್ತು ಅಂತಂದ್ರೆ ತನ್ನ ಮನ್ಸಲ್ಲಿ ದೇವ್ರ ವಿರುದ್ಧವಾಗಿ ಇಲ್ದಿರೋಂಥದ್ದೆಲ್ಲ ಕೆಟ್ಟದಾಗಿ ಏನ್ ಮಾಡ್ದ ಥಿಂಕ್ ಮಾಡೋದು ನಾನೇನಾಗ್ತೀನಿ ಉನ್ನೋತ್ತೋನ್ನೋತೀನಿ ಸರಿ ಸಮಾನ ಆಗ್ತೀನಿ ಅಂತಂದ್ಬಿಟ್ಟು ಆವಾಗ ದೇವ್ರಿಗೆ ಪಾಪ ಮಾಡಿ ಲೂಸಿಫರ್ ಇದ್ದವನು ಸೇತಾನ್ ಆಗೋದು. ಹೇಗಪ್ಪ ಅಂತಂದ್ರೆ ಯೋಚನೆ ಮಾಡಿ ಅಂತೀನಿ, ನಾವೇನೋ ಕಂಪನಿ ದೊಡ್ಡ ಕೆಲಸದಲ್ಲಿ ಇದ್ದೆ, ಅದರ ಒಳ್ಳೆ ಪೊಸಿಷನ್ ಇದ್ದೆ, ಸಡನ್ ಆಗಿ ಬಂದ್ಬಿಟ್ಟು ನಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ನೀನು ಅಲ್ಲಪ್ಪ ನೀನು ಮ್ಯಾನೇಜರ್ ಅಲ್ಲ, ನಾಳೆಯಿಂದ ವಾಚ್ಮನ್ ತರ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಗೆ ಹೆಂಗಿರ್ತಾರೆ ದಿನ ಏನ್ರಿ ಆ ಬಾಸ್ ಹೋಗ್ತಾ ಬರ್ತಾ ಇರೋರಿಗೆಲ್ಲ ಸೈಟ್ ಹೊಡಿತಾ ಇರ್ಬೇಕಾರೆ ಹೆಂಗಿರ್ತಾರೆ, ತುಂಬಾ ಕಷ್ಟ ಆಗ್ತಾರೆ ಮನ್ಸಲ್ಲಿ. ಏನೋ ಮಾಡ್ಬೇಕು ಇವ್ರಿಗೆ, ನೋಡಿ ಹಿಂಗಿದ್ದವ್ ಹಿಂಗ್ ಮಾಡ್ಬಿಟ್ರಲ್ಲ, ಹಂಗಿದ್ದವ್ ಹಂಗ್ ಮಾಡ್ಬಿಟ್ರಲ್ಲ ಅಂತಂದ್ಬಿಟ್ಟು ಹೆಂಗೆ ಮನ್ಸಲ್ಲಿ ಎಲ್ಲ ಕೆಟ್ಟ ಆಲೋಚನೆ ಬರ್ತದೋ, ಇದೇ ರೀತಿ ಕೆಟ್ಟ ಆಲೋಚನೆಗಳು ಕೆಟ್ಟ ಭಾವನೆಗಳು ಯಾರಿಗಪ್ಪ ಬಂತು ಅಂದ್ರೆ ಲೂಸಿಫರ್ ಬಂತು. ಆವಾಗೆ ಲೂಸಿಫರ್ ಇದ್ದವನು ಏನಾಗಿದ್ದು ಸೇತಾನಾಗ ಏನಾಗ್ಬಿಟ್ಟ ಅವನು ಮಾರ್ಪಾಡಾಗ್ಬಿಟ್ಟ. ಎಲ್ಲಿದೆ ವಾಕ್ಯ? ಯೆಶಾಯ 14ನೇ ಅಧ್ಯಾಯ 13 ಮತ್ತೆ 14ನೇ ವಾಕ್ಯ. ಪ್ರಭಾ ಜಾನ್ ಸೆಲ್ವಂ ಓದ್ತಿರೋ ಬ್ರದರ್, ಆಗ್ತದ ನಿಮ್ಗೆ ಓದಕ್ಕೆ? ಜಾನ್ ಸೆಲ್ವಂ ಬ್ರದರ್, ಓಕೆ. ಸವಿತಾ ಸಿಸ್ಟರ್, ಓಕೆ. ಶೆರ್ಲಿ ಸಿಸ್ಟರ್ ಓದ್ತೀರಾ? ಓದ್ತೀನಿ. ಓಕೆ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ನೋಡ್ರ ಹೇಳ್ತಾರ, ಹೆಂಗ ಅಂದುಕೊಂಡಿದ್ದೀಯಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ಹೆಂಗಂತೆ ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವಂತ ಸುರಗಣ ಪರ್ವತದಲ್ಲಿ ಸಿಂಹಾಸನವನ್ನು ಏರಿಸಿ ದೇವರ ಎಲ್ಲಾ ನಕ್ಷತ್ರಗಳಿಗಿಂತ ಮೇಲೆ ಏನ್ ಮಾಡ್ತೀನಿ ಹೋಗ್ತೀನಿ, ಹೆಂಗೆ ಉನ್ನತನಿಗೆ ಸರಿ ಸಮನಾಗ್ಬಿಡ್ತೀನಿ, ಎಲ್ಲಾರ್ಕಿಂತ ಉನ್ನತವಾಗಿರ್ತೀನಿ ಅಂದ್ಬಿಟ್ಟು ಅವಾಗ ಏನ್ ಮಾಡ್ತಾನೆ ಏನ್ರಿ ಈ ತರ ಅಹಂಕಾರದಿಂದ ಥಿಂಕ್ ಮಾಡ್ತಾನೆ. ಆವಾಗೆ ಲೂಸಿಫರ್ ಇದ್ದವನು ಸೇತಾನಾದ. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಏನ್ರಿ ಸೇತಾನ ಆದವನು ಹೆಂಗಾರ ಮಾಡಿ ಈ ಆದಾಮ್ ಮತ್ತೆ ಅವಳನ್ನ ನನ್ನ ಕಡೆಗೆ ಮಾಡ್ಕೊಬೇಕು ಅಂತ ಏನ್ ಮಾಡ್ತಾರೆ, ಅವ್ನು ಪ್ಲಾನ್ ಮಾಡ್ಬಿಟ್ಟು ಒಂದು ಸರ್ಪದ ಮುಖಾಂತರ ಏವಳನ್ನ ವಂಚಿಸೋದಕ್ಕೆ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ಹೇಗೆ? ಈಡೇನ್ ತೋಟದಲ್ಲಿ ಸರ್ಪ ಉಪಯೋಗಿಸ್ಬಿಟ್ಟು ತಿನ್ಬಾರ್ದಾಗಿರೋಂಥ ಹಣ್ಣ ತಿನ್ನೋ ರೀತಿಯಲ್ಲಿ ಮಾಡಿತಾನೆ. ಆ ಸರ್ಪ ತಿನ್ಬಾರ್ದಂತ ಹಣ್ಣನ್ನು ತಿನ್ನೋದ್ ನೋಡಿ ಏವಳ ಮನ್ಸಲ್ಲಿ ಆಯ್ತು ಒಂದು ಪ್ರಶ್ನೆ ಉದ್ಭವ ಆಗಿರ್ತದೆ. ಈ ಪ್ರಶ್ನೆ ಉದ್ಭವ ಆಗಿದ ತಕ್ಷಣ ಏವಳಿಗೆ ಏನ್ ಅನ್ನಿಸ್ತದೆ, ಯಾಕೆ ದೇವರು ಅಂದ್ರು ತಿನ್ಬೇಡ ಅಂತ ಅಲ್ವರ? ಅದಕ್ಕೆ ಸೇತನೇನು ಉತ್ತರ ಕೊಟ್ಟಿದ್ದಾನೆ ಸರ್ಪದ ಮುಖಾಂತರ. ಇದು ಆಲೋಚನೆಗಳು ನೋಡಿ, ಇವೆಲ್ಲ ಮಾತುಗಳಲ್ಲ ರೀ ಅಲ್ವರ. ಇವಾಗ ನಾವು ಏನಾರೋ ಒಂದು ವಸ್ತು ನೋಡಿದ್ರೆ ಅಥವಾ ಏನೋ ಒಂದು ಕೆಲಸ ಕ್ರಿಯೆಗಳು ನೋಡ್ತಾ ಇದ್ರೆ ನಮ್ಮ ಮನ್ಸಲ್ಲಿ ಹಲವಾರು ಆಲೋಚನೆಗಳು ಬರ್ತಾ ಗೊತ್ತಾ. ಇದೇ ರೀತಿ ಈಡೇನ್ ತೋಟದಲ್ಲಿ ಆ ಸರ್ಪ ತಿನ್ನೋದ್ ನೋಡಿ ಯಾವಾಳ ಮನ್ಸಲ್ಲಿ ಒಂದು ಆಲೋಚನೆ ಏನಾಗಿರ್ತಾರೆ, ಬಂತಿರೋ ಪ್ರಶ್ನೆ ತರ ಏನಾಗಿತ್ತು ಉದ್ಭವ ಆಗಿರ್ತಾರೆ ಅಲ್ವರ. ಅದಕ್ಕೆ ಲೂಸಿಫರ್ ಏನು ಉತ್ತರ ಕೊಟ್ಟಿತ್ತಾನೆ ಅದರ ಒಂದೊಂದೇ ಉತ್ತರಗಳು ಕೊಟ್ಟಿರ್ತೀರಿ ಅದರ ಏನಂತೆ ಹೌದು ತಿನ್ಬೇಡ ಅಂತ ಹೇಳ್ಬಿಟ್ಟವ್ರೆ, ತಿಂದ್ರೆ ಏನಾಗ್ತೀನಿ ನಾನು ಸಾಯ್ತೀರಿ ಅಂತ ಹೇಳ್ಬಿಟ್ಟವ್ರೆ ಅಂತಬಿಟ್ಟು ಅದರ. ಅದಕ್ಕೆ ಲೂಸಿಫರ್ ಏನು ಉತ್ತರ ಕೊಟ್ಟಿದ್ದಾನೆ, ನೀವು ನಿಜವಾಗ್ಲೂ ಸಾಯೋದಿಲ್ಲ. ಏನ್ ಪ್ರೂಫು ನೋಡಿ, ಸರ್ಪ ಏನಾಗಿದೆ ತಿಂದು ಬದುಕಿದ್ರೆ ನೋಡಿ, ಏನೋ ಸಾಯ್ತಾ ಚೆನ್ನಾಗಿದೆಯಲ್ಲ ಅದರ. ಅವಾಗ ಇವಳಿಗೆ ಅಂತಾರೆ ಹೌದು ನಾವು ತಿಂದು ಬದುಕಿರ್ಬೋದಲ್ಲ. ಮತ್ತೆ ಅವಳಿಗೆ ಒಂದು ಪ್ರಶ್ನೆ ಬಂದಿರ್ತದೆ, ಏನಂತ ಹಂಗಾರೆ ಏನಕ್ಕೆ ತಿನ್ಬಾರ್ದು, ಏನಕ್ಕೆ ದೇವ್ರು ಹೇಳ್ದು ತಿನ್ಬಾರ್ದು ಅಂತಂದ್ಬಿಟ್ಟು. ಅದಕ್ಕೆ ಏನು ಉತ್ತರ ಕೊಟ್ಟಿತ್ತಾನೆ, ನೀನ್ ತಿಂದ್ರೆ ದೇವ್ರ ತರ ಆಗೋಯ್ತೆ ಅಂದ್ಬಿಟ್ಟು ದೇವ್ರಿಗೆ ಭಯ. ಅದಕ್ಕೆ ದೇವ್ರೇನ್ ಮಾಡ್ಬಿಟ್ರೆ ತಿನ್ಬೇಡ ಅಂತ ಅಂದ್ಬಿಟ್ಟು ಅಂತ. ನಾನು ತಿಂದ್ರೆ ದೇವ್ರ ತರ ಆಗ್ಬಿಡ್ತೀನಾ ಅಂತಂದ್ಬಿಟ್ಟು ಏನ್ ಮಾಡ್ತಾಳೆ ಯಾವಾಳು ಆಸೆಯಿಂದ ನಾನ್ ದೇವ್ರ ಈಕ್ವಲ್ ಆಗ್ಬಿಡ್ತೀನಲ್ಲ ಅಂದ್ಬಿಟ್ಟು ದೇವ್ರ ತರ ನಾನು ಆಗ್ಬಿಡ್ತೀನಿ ಆಸೆ ಏನ್ ಮಾಡ್ತಾರೆ ಅಣ್ಣ ತಿನ್ಬಿಡ್ತಾರೆ ನೋಡಿ. ಲೋಕದಲ್ಲಿ ಫಸ್ಟ್ ಪ್ರಶ್ನೆ ರೀ, ಈ ಪ್ರಶ್ನೆ ಬರೀದೆ ಸರ್ಪದ ಮುಖಾಂತರ ಅದರ. ಅದಕ್ಕೆ ಇವತ್ತು ಪ್ರಶ್ನೆ ಒಂದು ಚಿಹ್ನೆ ಕ್ವಶನ್ ಮಾರ್ಕ್ ಯಾವ ತರ ಹಾಕ್ತಿರಿ, ಸರ್ಪದ ಹೆಡೆ ತರನೇ ಹಾಕೋದು. ಯಾಕೆ? ಈ ಪ್ರಶ್ನೆ ಬರೀದು ಸರ್ಪದ ಮುಖಾಂತರ ಅಲ್ವರ. ಅದಕ್ಕೆ ನೋಡಿರ್ತೀರಿ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್. ಚೇತನ್ ಬಂದು ಯಾವಳ ಹತ್ರ ಏನೋ ಮಾತಾಡೋಂಥ ಅವಶ್ಯಕತೆ ಇಲ್ಲ, ಸರ್ಪದ ಮುಖಾಂತರ ಏನ್ ಮಾಡ್ತಾನೆ
ಆ ಸರ್ಪ ಮಾಡಂತ ಕೆಲ್ಸಗಳ ಮುಖಾಂತರ ಏವಾಳ ಹತ್ರ ಮಾತಾಡ್ತಾನೆ. ಅದಕ್ಕೆ ಹೇಳಿದ್ದು ಏನು ಆದಿಕಾಂಡ 3:1 ಏನ್ರಿ ಸರ್ಪವು ಯುಕ್ತಿ ಹೇಳೋದಾಗಿತ್ತು. ಆ ದೇವಳ ಹತ್ರ ಬಂದು ಏನವಾ ಅಂತ ಮಾತಾಡ್ತಂತಾರೆ. ಏನ್ರಿ ಅದು ಫಿಗರೇಟಿವ್ ಲ್ಯಾಂಗ್ವೇಜ್ ರೀ. ಬೈಬಲ್ನ ಕೊಟ್ಟಿಲ್ಲ. ಆ ಬಲಿನ ರಕ್ತ ಏನ್ ಮಾಡ್ತು, ಭೂಮಿಯಿಂದ ಕೂಗ್ತು. ಆಬಿಡ ರಕ್ತ ಕೂಗ್ತದ, ಕೋಳಿ ಕೂಗ್ತಾರೆ, ಕುಕ್ಕರ್ ಕೂಗ್ತದೆ. ಸಡನ್ಗೆ ಆಬಿಡ ರಕ್ತ ಹೆಂಗ್ ಕೂಗ್ತದೆ? ಅದು ಒಂದು ಅರ್ಥ ಕೊಡುವಂತ ರೀತಿಯಲ್ಲಿ ಡೈರೆಕ್ಟ್ ಆಗಿ ಮಾತಾಡಲಿಲ್ಲ. ಅದನ್ನ ಕೊಟ್ಟಿದ್ರೆ ಅದು ಅರ್ಥ ಏನ್ರಿ ಬೇರೆ. ಹೆಂಗೆ ನೀತಿ ನ್ಯಾಯಕ್ಕೆ ಕೇಳ್ತಾ ಇದೆ ಅಂತ ಬಿಟ್ಟು ಅನ್ಯಾಯದ ರಕ್ತ ಸುರಿಸ್ಬಿಟ್ಟಿಲ್ಲ ಅಂತ. ಇದೇ ರೀತಿ ಕರ್ತನಲ್ಲಿ ಪ್ರೀತಿಗಳೇ ಸರ್ಪ ಮಾತಾಡ್ತಂದು ಏನಪ್ಪ ಅಂತ ಲಿಟರಲ್ ಆಗಿ ಸರ್ಪ ಮಾತಾಡ್ತು ಅಂತಲ್ಲ, ಅದರ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು, ಏವಾಳಿಗೆ ಮಾತಿನ ರೀತಿಲಿತ್ತು. ಸರಿ, ಇದೆಲ್ಲ ಆಗಿದ್ಮೇಲೆ ಈಡಿನ ಹೊರಗಡೆ ಏನ್ ಮಾಡ್ತಾರೆ, ಅದನ್ನ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟು ಹೋಗ್ಬಿಟ್ಟು ಬೆವ್ರ ಸೂಚನೆ ಮಾಡಿ ಕಷ್ಟಪಟ್ಟು ದುಡಿ ಅಂತಂದ್ಬಿಟ್ಟು. ಅದರ ನಿನ್ನಿಂದ ಭೂಮಿ ಶಪಿಸಲ್ಪಟ್ಟಿದೆ, ಕಳ್ಳು ಮುಳ್ಳು ಅಂತಾರೆ, ಇವೆಲ್ಲ ತರ್ತದೆ. ಜೀವಮಾನವಲ್ಲ ನೀನು ದುಡ್ದು ತಿನ್ಬೇಕು ಅಂತ ಹೇಳ್ತಾರೆ ಅಲ್ವರ. ಯೋಚನೆ ಮಾಡಿರ್ತೀನಿ, ಆದಾಮ್ ಮತ್ತೆ ಅವಳು ಈಡೇನ್ ತೋಟ ಹೊರಗಡೆ ಹೋಗಿದ ತಕ್ಷಣ ಹೆಂಗಿರ್ತಾರೆ ಭೂಮಿ. ಈಡೇನ್ ತೋಟದ ಕಂಪೇರ್ ಮಾಡೋದು ಹೆಂಗಿತ್ತು? ಸೂಪರ್ ಆಗಿತ್ತು ಈಡೇನ್ ತೋಟ. ಆದ್ರೆ ಹೊರಗಡೆ ಹೋಗಿದ್ಮೇಲೆ ಕಲ್ಲು ಮುಳ್ಳು ಬಂಡೆ ಅಲ್ವರ. ಏನ್ ಮಾಡ್ಬೇಕು, ಅದನ್ನೆಲ್ಲ ಉಳಿ ಬೆವರು ಸುರಿಸಿ ಕಷ್ಟಪಟ್ಟೆ ಮಾಡಬೇಕು. ಅಲ್ಲಿ ಸಂಪಾದನೆ ಮಾಡ್ಬೇಕಾಗಿತ್ತು. ಗಿಡಗಳನ್ನ ಬೆಳೆಸ್ಬೇಕು, ಮರಗಳನ್ನ ಬೆಳೆಸ್ಬೇಕು, ಅದು ಬಂದಿರೋಂಥ ಕಾಯಿ ಪಲ್ಯಗಳನ್ನ ತಗೊಬೇಕು, ಅದನ್ನ ಏನ್ ಮಾಡ್ಬೇಕು, ತಿನ್ಬೇಕು. ಈಡೇನ್ ತೊಡತಾರನ ಸುಮ್ಮನೆ ಹಿಂಗೆ ವಾಕಿಂಗ್ ಮಾಡ್ಕೊಂಡ್ಬಿಟ್ಟು ಆ್ಯಪಲ್ ತಗೋ, ಟೊಮೆಟೊ ತಗೊಂಬಿಡು, ಅದ್ರ ಮ್ಯಾಂಗೋ ತಗೊಂಬಿಡು, ಬಾಳೆಹಣ್ಣು ತಿನ್ಬಿಡು, ಪಪ್ಪಾಯ ತಿನ್ಬಿಡು, ಪೈನಾಪಲ್ ತಿನ್ಬಿಡು, ಇಷ್ಟು ಈಸಿ ಎಲ್ಲ ರೀ. ಬಲ್ಲೂ ಕಷ್ಟ ಆಯ್ತು. ಯೋಚನೆ ಮಾಡಿರ್ತೀನಿ, ಆದಾಮ್ ಒಂದೊಂದ್ಸತಿ ವ್ಯವಸಾಯ ಮಾಡ್ತಾ ಇರ್ಬೇಕಾರೆ ಏನ್ರಿ ಮುಳ್ಳು ಕಳೆಗಳು ಅಂದ್ರಲ್ಲ, ಆ ಮುಳ್ಳು ಏನಾಗಿರ್ತಾರೆ, ಚುಚ್ಕೊಂಡಿರ್ತಾರೆ, ಮುಳ್ಳು ಚುಚ್ಕೊಂಡು ಪರ್ಚ್ಕೊಂಡಿರ್ತಾರೆ, ರಕ್ತ ಬಂದಿರ್ತಾರೆ, ನೋವಾಗಿರ್ತಾರೆ. ಆದಾಮಗೆ ಕೋಪ ಬಂದಿರ್ತಾರೆ ನೋಡ್ರಿ ಅಂತೀನಿ. ಚೆನ್ನಾಗಿದ್ನಪ್ಪ ಈಡೇನ್ ತೋಡ್ತಲ್ಲ, ಈ ಅಮ್ಮನ ಮಾತು ಕೇಳ್ಕೊಂಡು ಸುಮ್ಮನೆ ತಿನ್ಬಿಟ್ಟಲ್ಲ ಅಂದ್ಬಿಟ್ಟು, ಹಾಳಾಗ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಆದಾಮ್ಗೆ ಫುಲ್ ಕೋಪ ಬಂದಿರ್ತಾರೆ, ದ್ವೇಷ ಬಂದಿರ್ತಾರೆ, ಕೋಪ ಬಂದಿರ್ತಾರೆ. ಅದ್ರ ಇದೇ ಮನೆಗೆ ಬಂದಿದ ತಕ್ಷಣ ಆ ಕೋಪನೆಲ್ಲ ಯಾರ ಮೇಲೆ ಹಾಕಿರ್ತಾರೆ, ಸೀದಾ ಯಾವಾಳ ಮೇಲೆ ಹಾಕಿರ್ತಾರೆ. ಯಾವಾಳ ಏನ್ ಮಾಡ್ತಾಳೆ, ನೋಡಿತಾಳೆ, ಆಯ್ತು ರೀ ತಪ್ಪಾಗೋಯ್ತಾಯ್ತು. ದಿನಾ ಬಂದು ಅದೇ ಹೇಳಿದ್ರೆ ಯಾವಾಗ ಏನಾಗಿತ್ತು ರೀ, ನನಗೇನೋ ಬುದ್ಧಿ ಇಲ್ಲ ತಿನ್ಬಿಟ್ಟೆ, ನಿಮ್ಗೆ ಏನಾಗಿತ್ತು, ನೀನು ತಿನ್ನೋಂತ ನಾನು ಹೇಳ್ದ, ಆಯ್ತಪ್ಪ ನನಗೆ ಬುದ್ಧಿ ಇಲ್ಲ ಹೇಳ್ಬಿಟ್ಟೆ, ನನ್ನ ಮತ್ತೆ ಕೇಳೋದು ನಿಮ್ಗೆ ಸೆನ್ಸ್ ಕೊಟ್ಟಿಲ್ಲ ದೇವರು ಅಂತ ಏನು ಮಾಡ್ತಾ ಇರ್ತಾರೆ ಆರ್ಗ್ಯುಮೆಂಟು. ಇವಾಗ್ತಲ್ಲ ಸಂಸಾರದಲ್ಲಿ ಗಲಾಟೆಗಳು. ಇದೇ ಥರ ಏನಾಗ್ತಾರೆ, ಗಲಾಟೆಗಳಾಗಿರ್ತಾವೆ ಅಂತೀನಿ. ಇದೇ ಒಂದು ಗಲಾಟೆಯಲ್ಲಿ ಯಾರು ಕನ್ಸೀವ್ ಆಗ್ಬಿಟ್ರು, ಏವಾಳ್ ಗರ್ಭಧಾರಣೆ ಆಗ್ಬಿಟ್ರು. ಕಾಯಿನ್ ಬೆಳೆದ್ಬಿಟ್ಟ. ಕಾಯಿನ್ ಬೆಳಿಬೇಕ್ರಿ ಯಾವ ಮೈಂಡಲ್ಲಿ ಬೆಳೆದ, ಇದೇ ಮೈಂಡು. ಜಗಳ ಹೊಟ್ಟೆ ಕಿಚ್ಚು ಜಗಳ. ಯಾಕೆ ಇವ್ರಿಬ್ರು ಏನ್ ಮಾಡ್ತಾರೆ, ಜಗಳ ಆಡ್ತಾ ಹೊಡಿತೀನಿ. ಅದರ ಸೆಟ್ಲ್ ಆಗೋದಕ್ಕೆ ಟೈಮ್ ಬೇಕಾಗಿತ್ತು. ಇದೇ ಮೈಂಡಲ್ಲಿ ಕಾಯಿನು ಹೆಂಗಂತೆ ಹೊಟ್ಟೆ ಕಿತ್ತು ದ್ವೇಷ ಹಗೆತನ ಮಾಡೋ ಒಂದು ಮಗುವಾಗಿ ಹುಟ್ಬಿಟ್ಟ. ಆದ್ರೆ ಸ್ವಲ್ಪ ವರ್ಷಗಳಾಗಿದ್ಮೇಲೆ ಆಮೇಲೆ ಹೆಂಗ್ಬಿಡ್ತಾನೆ ಸಾಫ್ಟಾಗಿ. ಯಾಕೆ ಆಯ್ತು ಬಿಡಮ್ಮ ಹೋಗ್ಲಿ, ಅಯ್ಯೋ ಏನು ಮಾಡೋಣ, ನಿನ್ನ ಬಿಟ್ಟು ಬಿಡಕತ್ತದ ಲವ್, ಮತ್ತೆ ಬನ್ನಿ ಜೊತೆಗಿರೋಣ, ಯಾಕೆ ಬೇಜಾರು ಮಾಡ್ಕೊತೀನಿ, ಯಾಕೆ ಗಂಟೆ ಮಾಡ್ತೀರಾ, ಆಗೋಯ್ತು, ಏನು ಮಾಡಕೈತೆ, ಹೋಗಾಯ್ತದ ಅಂತ ಎಲ್ಲ ಸೆಟ್ಲ್ ಆಗಿ ಒಬ್ಬರೊಬ್ರು ಏನು ಮಾಡ್ತಾರೆ, ಪ್ರೀತಿ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಶುರು ಮಾಡ್ತಾರೆ. ಅವಾಗ ಏನಾಗಿರ್ತದೆ, ಕೂಲ್ ಆಗಿರೋ ಮೈಂಡಲ್ಲಿ ಯಾರು ಹುಟ್ಟಿದ್ರು, ಆಮೇಲೆ ಹುಟ್ಟರು. ಅದಕ್ಕೆ ನೋಡ್ಬೇಕು ಈ ಕ್ಯಾರೆಕ್ಟರಲ್ಲಿ ಏನಾಗಿದೆ ಇಬ್ರು ಹುಟ್ಟಿದ್ದು ಅಲ್ದ್ರ. ಸರಿ, ಇವಾಗ ಏನು ಮಾಡೋಣ, ಆದಿಕಾಂಡದಲ್ಲಿ ಬಂದಲ್ಲ ಮಾತು, ಆ ಮಾತನ್ನು ಸ್ವಲ್ಪ ಧ್ಯಾನಿಸೋಣ. ಏನಂತಂದ್ರೆ ಆ ಸರ್ಪಕ್ಕೆ ಏನ್ ಹೇಳ್ತಾರೆ, ನೀನು ಈ ಕಾರ್ಯವನ್ನು ಮಾಡಿದ್ರಿಂದ ನೀನ್ ಎಲ್ಲಾ ಪಶುಗಳಿಂತೆ ಶಾಪಗ್ರಸ್ತನಾಗ್ತೀಯ ಅಂತ ಹೇಳ್ತಾರೆ. ಓದಿ ನೋಡಿತೀನಿ, ಜೆನಿಸಿಸ್ 3rd chapter 14 and 15. ವಿಲಾಸ್ ಪದರ್ ಓದ್ಬೋದಾ? ಎಸ್ ಪಾಸ್ಟರ್. ಓಕೆ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೋಡ್ರ, ಎಲ್ಲಾ ಮೃಗಗಳಲ್ಲಿಯೂ ನೀನು ಶಾಪಗ್ರಸ್ತವಾದಿ. ಯಾವ ತರ ಶಾಪಗ್ರಸ್ತವಾದಿ, ನೀನು ಹೊಟ್ಟೆ ಮೇಲೆ ಮಾಡ್ತೀಯ, ನೀನು ಚಲಿಸುವಿ. ಆಮೇಲೆ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ. ನೋಡ್ರ, ಹೊಟ್ಟೆ ಮೇಲೆ ಜೀವಮಾನವಲ್ಲ ಏನ್ ಮಾಡ್ತೀಯ, ಮಣ್ಣನ್ನು ತಿನ್ನುವಿ. ಆಮೇಲೆ ನೆಕ್ಸ್ಟ್, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ನೋಡ್ರ, ಸ್ತ್ರೀ ಸಂತತಿಗೂ ಹಗೆತನ ಇರುವ ಹಾಗೆ ಮಾಡುವನು. ಎನಿಮಿಟಿ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್, ಆಮೇಲೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ನೋಡ್ರ, ಏನ್ ಮಾಡ್ತಾರೆ, ಹಿಮ್ಮಡಿಯನ್ನು ಕಚ್ಚುವಿ. ಅದರ ಆ ಸಂತತಿ ಬಂದು ತಲೆ ಏನ್ ಮಾಡ್ತಾರೆ, ಜಜ್ತಾರೆ ಅಂತ ಹೇಳ್ತಾರೆ. ಅದರ ಇಲ್ಲಿ ಆದಾಮ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ ಎರಡು ಅರ್ಥ ಇದೆ. ಒಂದು ಆತ್ಮಿಕ ಅರ್ಥ ಇದೆ, ಇದು ನೇರವಾಗಿರೋ ಅರ್ಥ. ಈ ಎರಡು ಅರ್ಥಗಳು ಏನ್ ನೋಡೋಣ.
ಅದರ ಒಂದು ನೇರವಾಗಿರೋ ಅರ್ಥ ಏನಪ್ಪಾ ಅಂತಂದ್ರೆ ಎಲ್ಲಾ ಜೀವ ಜಗತ್ತುಗಳಲ್ಲಿ ಶಾಪಗ್ರಸ್ತ ಅಂತ ಹೇಳ್ಬೇಕಾದ್ರೆ ಪ್ರಾಬಬ್ಲಿ ಸರ್ಪಕ್ಕೆ ದೇವ್ರ ಶಾಪ ಕೊಡೋಕ್ಕಿಂತ ಮುಂಚೆ ಮೋಸ್ಟ್ಲಿ ಕೈ ಕಾಲು ಇದ್ದಿರ್ಬೇಕು, ಎಲ್ಲಾ ಪ್ರಾಣಿಗಳ ಕೈ ಕಾಲು ಓಡ್ತಾ ಇರಬೇಕು. ಯಾವಾಗ ಶಾಪ ಕೊಡ್ತಾರೋ ಏನ್ ಮಾಡ್ತಾರೆ, ನೀ ಎಲ್ಲ ಹೊಟ್ಟೆ ಮೇಲೆ ಚಲಿಸ್ಬೇಕು ಅಂತಂದ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ. ಅಂದ್ರೆ ನೆಟ್ಟಿಗೆ ನಡೀತಾ ಇದ್ದೆ, ಇನ್ನು ನೆಟ್ಟಿಡೋದಿಕ್ಕಾಗಲ್ಲ, ನೀನ್ ಎಲ್ಲಕ್ಕಿಂತ ತುಂಬಾ ಕೀಳೇ ಏನ್ರೆ ಕೆಳಗಡೆ ತಳ್ಳಲ್ಪಟ್ಟಿದ್ದಿ ಅಂತ. ಎರಡನೇದು ಏನ್ರಿ, ನೀನ್ ಜೀವಮಾನವೆಲ್ಲ ನೀನ್ ಮಣ್ಣನ್ನು ತಿಂತೀಯ ಅಂದ್ರೆ ಏನ್ ಮಣ್ಣು ತಿನ್ನೋದು ಅಂದ್ರೆ ಅರ್ಥ ಅದರ. ಇವಾಗ ಮಣ್ಣು ತಿನ್ನೋದು ಹೆಂಗ್ ಗೊತ್ತಾ ಅರ್ಥ, ಮರಣ. ಯಾರ ಹೇಳ್ಬೇಕಾರೆ ಹೇಳ್ತಾ ಗೊತ್ತಾ, ಅಯ್ಯೋ ನಿಮ್ ಬಾಯಿಗೆ ಮಣ್ಣಾಕನ ಏನರ್ಥ, ಸತ್ತೋಗ್ಲಿ ಸಾವು. ಅದಕ್ಕೆ ಸತ್ಮೇಲೆ ಏನಾಗ್ತಾರೆ ಎಲ್ಲರೂ ಒಂದ್ ಇಡೀ ಮಣ್ಣಾಕ್ಬಿಟ್ರಪ್ಪ ಅಂತ ಮಣ್ಣಾಕಂದ್ರೆ ಏನರ್ಥ, ಡೆತ್ ಅಂತ ಅರ್ಥ. ಸೊ ಸರ್ಪಕ್ಕೆ ಮರಣ ಇದೆ ಅಂತ ದೇವರೇ ಮಾಡೋ ಸೂಚಿಸೋರು. ಇದು ನೇರವಾಗಿರೋ ಅರ್ಥ ರೀ ಅದರ. ಇದ್ರಲ್ಲಿ ಆತ್ಮೀಕ ಅರ್ಥ ಏನಪ್ಪಾ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತಂದ್ರೆ ಸೇತಾನು ಇಲ್ಲಿ ಪಿಕ್ಚರ್ ಬರಲೇ ಇಲ್ಲ ನೋಡಿರ್ತೀನಿ, ಸರ್ಪನ ಉಪಯೋಗಿಸ್ಕೊಂಡ. ಅದಕ್ಕೆ ದೇವರೇನ್ ಮಾಡ್ತಾರೆ, ಆವತ್ತಿಂದ ಸೇತಾನ್ನ ಸರ್ಪಕ್ಕೆ ಹೋಲಿಕೆ ಮಾಡ್ತಾರೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳೋದು ಪುರಾತನ ಘಟ ಸರ್ಪವಾಗಿರಂತ ಸೈತಾನನು ಅಂತ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ. ನೋಡಿ ಓದೋಣ, ಪ್ರಕಟಣೆ 20ನೇ ಅಧ್ಯಾಯ 2ನೇ ವಾಕ್ಯ. ಪ್ರಕಟಣೆ 20ನೇ ಅಧ್ಯಾಯ 2ನೇ ವಾಕ್ಯ. ಸವಿತಾ ಸಿಸ್ಟರ್ ಓದ್ತೀರಾ? ಸವಿತಾ ಸಿಸ್ಟರ್. ಓಕೆ, ಡ್ಯಾನಿಯಲ್ ಬ್ರದರ್. ಓಕೆ, ಪ್ರಭು ಜಾನ್ ಸೆಲ್ವಂ ಓದ್ಬೋದಾ? ನಿಮ್ಗೆ ಬೈಬಲ್ ಓದಕ್ಕಾಗ್ತದ? ಓಕೆ, ರಮೇಶ್ ಬ್ರದರ್. ಪ್ರಕಟಣೆ 20 ವರ್ಸ್ ಯಾವುದು? ವರ್ಸಲ್ 2 2ನೇ ವಾಕ್ಯ. ಓಕೆ ಸರಿ, ಬೇರೆ ಯಾರು ಓದಿ. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ನೋಡ್ರ, ಪುರಾತನ ಸರ್ಪ. ಸಾಕು ಇಷ್ಟರ್, ಪುರಾತನ ಸರ್ಪ ಸೇತಾನ್ಗೆ ಮಾಡಿದ ಸರ್ಪಕ್ಕೆ ಅವರಿಗೆ ಹೋಲಿಕೆ ಮಾಡಕ್ ಶುರು ನೋಡ್ರಿ ಅದರ. ಆಮೇಲೆ ನೀನು ಜೀವಮಾನವೆಲ್ಲ ನೀನು ಏನು ಹೊಟ್ಟೆ ಮೇಲೆ ಚಲಿಸ್ತೀಯ ಅಂತ ಏನರ್ಥ ಅಂತಂದ್ರೆ, ಎಲ್ಲಾ ದೇವದೂತರುಗಳಲ್ಲಿ ಹೆಂಗಿದ್ರಂತೆ, ಲೂಸಿಫರು ಉದಯ ಸೂಚಕ ನಕ್ಷತ್ರ ಆಗಿದ್ರಂತೆ. ಆದ್ರೆ ದೇವರು ಇವರ ಪಾಪ ಮಾಡಿದ್ಮೇಲೆ ಏನ್ ಮಾಡ್ಬಿಟ್ರ, ಇವ್ರನ್ನ ಸೇತಾನ್ ಅಂದ್ರೆ ದೇವರ ವಿರೋಧಿ. ಎಲ್ಲಾ ದೇವತೆಗಳು ತುಂಬಾ ಶ್ರೇಷ್ಠವಾಗಿ ಉನ್ನತವಾಗಿದ್ದವ್ರನ್ನ ದೇವರ ಕೆಳಮಟ್ಟಕ್ಕೆ ತಳ್ಬಿಟ್ರಿ ಅಂತೀರಿ ಅಲ್ವರ ಏನ್ರಿ. ಕೆಳಮಟ್ಟಕ್ಕೆ ಅಂದ್ರೆ ದೇವರ ದೃಷ್ಟಿಯಲ್ಲಿ ಯೋಗ್ಯನೇ ಅಲ್ಲ. ಆಮೇಲೆ ಏನ್ರಿ, ನೀನು ಮಣ್ಣು ತಿನ್ನುವಿ ಅಂತ. ಮಣ್ಣು ತಿನ್ನೋದು ಏನರ್ಥ, ಸಾವು. ಸೇತಾನಿಗೆ ಸಾವಿದ್ಯಾ? ಎಸ್, ಪ್ರಕಟಣೆ ಪುಸ್ತಕ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಅದರ 1000 ವರ್ಷದಂತೆಲ್ಲಿ ಏನ್ ಮಾಡ್ತಾರೆ, ಸೇತಾನ ನಾಶ ಮಾಡ್ತಾ ಬಿಡ, ಇವ್ರಿಗೆ ಸಾವು ಇದೆ. ಈ ರೀತಿ ಇಲ್ಲಿ ಆದಾಮ್ಗಳಿರಂತ ಮಾತಲ್ಲಿ 2 ಅರ್ಥಗಳಿದೆ. ಒಂದು ಆತ್ಮಿಕ ಅರ್ಥ ಇದೆ, ನೇರವಾಗಿರೋಂಥ ಅರ್ಥ. ಇವ್ರು ನೋಡಿ ಥಿಂಕ್ ಮಾಡ್ರಿ, ಆದಾಮ್ ಮತ್ತೆ ಅವಳಿಗೆ ಇದು ಹೇಳಿದ್ರಪ್ಪ, ಈ ಒಂದು ಭರವಸೆ ಅವ್ರಿಗಿತ್ತು, ಅಯ್ಯೋ ನಮ್ಮನ್ನ ಒಂದು ಸಂತತಿ ಬರ್ತದಪ್ಪ, ಆ ಸಂತತಿ ಬಂದು ಏನ್ ಮಾಡ್ತಾರೆ, ಸರ್ಪ ತಲೆನ ಜಸ್ತದೆ ಅಂತಂದ್ಬಿಟ್ಟು. ಈ ಒಂದು ಭರವಸೆ ಮೇಲೆ ಈಡೇನ್ ತೊಡೆದು ಹೊರಗಡೆ ಬರ್ತಾರೆ. ಹಂಗೆ ಮಕ್ಳೆಲ್ಲ ಹುಡ್ತಾರೆ, ಹಂಗೆ ಕಾಲ ಹೊಟ್ಟೋಗ್ಬಿಡ್ತು. ಅದರ ಮೊದಲನೇ ಲೋಕ ಅಂತ್ಯನೇ ಆಗ್ಬಿಡ್ತು, ಜಳೆಪಳೆ ಬಂದ್ಬಿಡ್ತು, ಅದರ ನಾಶನೇ ಆಗೋಯ್ತು. ನೋವ ಬಂದ್ರು, ಏನೂ ಆಗ್ಲಿಲ್ಲ. ಆದಾಮಿನ ಸಂತತಿ ಮುಖಾಂತರ ಏನೂ ಆಗ್ಲೇ ಇಲ್ಲ, ಸರ್ಪ ತಲೆನ ಜಜ್ಲೇ ಇಲ್ಲ. ಹಂಗೆ ನಡೀತಾ ಇದೆ ಲೋಕ, ಕೆಟ್ಟದಲ್ಲಿ ನಡೀತಾ ಇದೆ. ಅದರ ಮನುಷ್ಯ ಇದನ್ನ ಮರ್ತೋಗೋಕ್ ಶುರು ಮಾಡ್ಬಿಟ್ಟ. ಯಾರಪ್ಪ ಈ ಸಂತತಿಯಿಂದ ಮರ್ತೋಗೋಕ್ ಶುರು ಮಾಡ್ಬಿಟ್ಟ? ಆದ್ರೆ ದೇವ್ರನ್ನ ಜ್ಞಾಪಿಸ್ತಾರೆ ನೋಡಿ. ಯಾರು ಜ್ಞಾಪಿಸ್ತಾರೆ ಅಂದರೆ ಅಬ್ರಹಾಮ್ಗೆ. ಎಲ್ಲಿ? ಆದಿಕಾಂಡ 22ನೇ ಅಧ್ಯಾಯ 16ನೇ ವಾಕ್ಯ. ದೀಪನಾಯಕ ಅಷ್ಟ ಓದ್ಬೋದಾ? ಜೆನಿಸಿಸ್ 22:16 ಓದಿ ಪುಷ್ಪ ಅಷ್ಟರ್. ನೀನು ನಿನ್ನ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂತೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ನೋಡ್ರ, ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡೇ ಮಾಡ್ತೀನಿ. ನೋಡಿ, ಸೇಮ್ ಮಾತ್ರ ಹೇಳ್ತಾರೆ. ಆದಾಮ್ಗೆ ಏನಂದ್ರು, ನಿನ್ನ ಸಂತತಿ ಮುಖಾಂತರ ಸರ್ಪದ ತಲೆನ್ ಜಜ್ತೀನಿ ಅಂದ್ರು. ಸರ್ಪದ ತಲೆನ್ ಜಜ್ಜನ ಏನೋ ಸೇತನ ನಾಶ ಮಾಡ್ತೀನಿ ಅಂತ ಅರ್ಥ. ಅಂದ್ರೆ ಏನರ್ಥ? ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ ಅಂತ ಅರ್ಥ. ಸೇಮ್ ಅದನ್ನೇ ಹೇಳ್ತಾರೆ ಅಲ್ಲಿ. ಅಬ್ರಾಹಮ್ಗೆ ಪಾಸಿಟಿವ್ ಆಗಿ ಹೇಳ್ತಾರೆ, ಆಡಮ್ಗೆ ನೆಗೆಟಿವ್ ಆಗಿ ಹೇಳಿದ್ರು.
ಇಲ್ಲಿ ಡೈರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳ್ತಾರೆ, ನಿನ್ನ ಸಂತತಿ ಮುಖಾಂತರ ಎಲ್ಲಾನು ಆಶೀರ್ವಾದ ಮಾಡ್ತೀನಿ, ಒಳ್ಳೇದ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ವರಾ. ಇವಾಗ ಸಂತತಿ ಅಲ್ವರ, ಇವಾಗ ಅಬ್ರಾಹ್ಮ್ಗೆ ಏನಾಯ್ತು, ಓ ನನ್ನ ಸಂತತಿ ಬರ್ತಾರಪ್ಪ, ನನ್ನ ಸಂತತಿ ಮುಖಾಂತರ ಏನ್ ಮಾಡ್ತಾರೆ, ಎಲ್ಲರನ್ನೂ ಆಶೀರ್ವಾದ ಮಾಡ್ತಾರೆ ಅಂತ. ಅಂದ್ರೆ ಅಬ್ರಾಹ್ಮ್ಗೆ ಸಂತತಿ ಯಾರು? ಯಾರು ಅಬ್ರಾಹ್ಮ್ ಮಗ? ಯಾರು ದೇವ್ರು ಹಾತ್ಕೊಂಡಂತ ಅಬ್ರಾಹ್ಮ್ ಮಗ? ಯಾರು ಹೇಳ್ತೀರಾ? ಇಸಾಕನು. ವೆರಿ ಗುಡ್. ನೋಡ್ರ, ದೇವ್ರು ಏನ್ ಮಾಡ್ತಾರೆ, ಇಸಾಕನ ಆಯ್ಕೆ ಮಾಡ್ತಾರೆ. ಆದ್ರೆ ಇಸಾಕ್ ಮುಖಾಂತರ ಏನಾರ ಒಳ್ಳೇದಾಯ್ತಂದ್ರೆ ಇಲ್ಲ ರೀ. ಅಂದ್ರೆ ಅವಾಗ ಇಸಾಕಕ್ಕೆ ದೇವ್ರು ಇರ್ತಾರೆ, ಹೇಳ್ತಾರೆ ನಿನ್ನ ಸಂತತಿ ಮುಖಾಂತರ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಅದರ ಇಸಾಕನ ಮುಖಾಂತರ ಏನಾಗಲ್ಲ. ಅವಾಗ ನೆಕ್ಸ್ಟ್ ನೋಡಿದ್ರೆ ಇಸಾಕನ್ಗೆ 2 ಜನ ಮಕ್ಕಳು, ಏಸಾವ ಮತ್ತೆ ಯಾಕೋಬ. ಅದ್ರಲ್ಲಿ ದೇವ್ರು ಯಾರನ್ನ ಆಯ್ಕೆ ಮಾಡ್ತಾರೆ? ಏಸಾವನ ಆಯ್ಕೆ ಮಾಡ್ತಾರೆ, ಯಾಕೋಬನ ಆಯ್ಕೆ ಮಾಡ್ತಾರ? ಯಾಕೋಬನ ಆಯ್ಕೆ ಮಾಡ್ತಾರೆ. ಅದಕ್ಕೆ ಯಾಕೋಬನ ಆಯ್ಕೆ ಮಾಡ್ತಾರೆ. ಯಾಕೋಬನ ಮುಖಾಂತರ ದೇವ್ರು ತಿರ್ಗಾ ಅದೇ ಮಾತು ಹೇಳ್ತಾರೆ, ನೀನ್ ಸಂತತಿ ಮುಖಾಂತರ ನಾನು ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು ಒಂದು ದರ್ಶನ ನೋಡ್ತಾರೆ. ಆ ದರ್ಶನ ಏನ್ ಮಾಡ್ತಾರೆ, ದೇವತರು ಏರೋದು ಇಳಿಯೋದೆಲ್ಲ ನೋಡ್ತಾರೆ ಅಂತೀನಿ. ಅದ್ರ ಹಂಗಾರೆ ಆ ಒಂದು ಸಂತತಿ ಯಾಕೋಬ್ ಆಗಿರಲ್ಲ, ಯಾಕೋಬ ಮುಖಾಂತರ ಮಾಡ್ತೀನಿ ಹೇಳ್ತಾರೆ. ಯಾಕೋಬ್ ನೋಡಿದ್ರೆ 12 ಜನ ಮಕ್ಳು ರೀ. 12 ಜನ ಮಕ್ಳಿನಲ್ಲಿ ದೇವ್ರು ಯಾವ ಮಗನ ಆಯ್ಕೆ ಮಾಡ್ತಾರೆ? 12 ಗೋತ್ರ ಬಂದ್ಬಿಡ್ತಾರೆ. ದೇವ್ರಿದ್ದಲ್ಲಿ ಆಯ್ಕೆ ಮಾಡಿದಂಥ ಗೋತ್ರ ಯಹೂದ ಗೋತ್ರ. ಎಲ್ಲಿದೆ ನೋಡಿದ್ದೀನಿ, ಆದಿಕಾಂಡ 49ನೇ ಅಧ್ಯಾಯ 9 ಮತ್ತೆ 10ನೇ ವಾಕ್ಯ. ದೀಪನಾಯಕ ಅಷ್ಟೇ ಓದ್ತೀರಾ ಇದರಲ್ಲ ಲೈನಲ್ಲಿ? ಓದ್ತೀನಿ ಭಾಷ. ಹಾ, Genesis 49, 9 and 10. ಯೆಹೋವನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುರಿದರೂ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು? ರಾಜದಂಡವನ್ನು ಕಂಟಿನ್ಯೂ ಮಾಡ್ಲಾ ಫಸ್ಟ್? ಕಂಟಿನ್ಯೂ ಮಾಡಿ. ರಾಜದಂಡವನ್ನು ಹಿಡಿದ ತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪಿದ್ದಲ್ಲ. ನೋಡ್ರ, ಏನ್ ಹೇಳ್ತಾರೆ ಇಲ್ಲಿ? ಕ್ಲೀನ್ ಆಗಿ ಹೇಳ್ಬಿಡ್ತಾರೆ. ರಾಜ್ಯ ದಂಡವನ್ನು ಹಿಡಿಯತಕ್ಕವನು ಬರುವ ತನಕ ರಾಜ್ಯ ದಂಡವು ನಿನ್ನಿಂದ ಹೋಗೋದಿಲ್ಲ ಅಂತ. ಹಾಗಾದ್ರೆ ದೇವರು ಆದಿಕೊಂಡಿರಂತ ಗೋತ್ರ ಯಾವ ಗೋತ್ರಪ್ಪ? ಯಹೂದ ಗೋತ್ರ. ಅದಕ್ಕೆ ಹೇಳ್ತಾರೆ ಸಿಂಹಿಗೆ ಕಂಪೇರ್ ಮಾಡ್ತಾರೆ ನೋಡಿರ್ತೀರಿ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತಗಳೇ, ಇವಾಗ ಏನಾಗೋಯ್ತು ಅಂತಂದ್ರೆ ಸ್ತ್ರೀಯ ಸಂತತಿನ ಟ್ರೇಸ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ನಾವು. ದೇವ್ರ ಈ ಮಾತನ್ನ ಯಾರಿಗೆ ಹೇಳಿದ್ದು? ಈಡೇನ್ ತೋಟದಲ್ಲಿ ಆದಾಮ್ ಮತ್ತೆ ಏವಾಳಿಗೆ ಹೇಳಿದ್ರು. ಕರೆಕ್ಟಾ? ಹೇಳಿದಲ್ವಾ? ಏನಾದ್ರು ನಿನ್ನ ಸಂತತಿ ಬರ್ತಾರಪ್ಪ, ಸರ್ಪ ತಲೆ ಏನ್ ಮಾಡ್ತಾರೆ? ಜಜ್ತಾರೆ. ಸರ್ಪ ಅಂದ್ರೆ ಯಾರು? ಸೇತಾನ್. ಅದರ ಸೇತಾನ್ ತಲೆನ ಜಜ್ಜದ ಏನಂತ? ಸೇತಾನ್ ಏನೆಲ್ಲ ಕೆಟ್ಟದ್ ಮಾಡಿದ್ರೆ ಇನ್ನೆಲ್ಲ ನಾಶ ಮಾಡಾಕ್ತಾರೆ. ಸೇತಾನ್ ಪ್ಲಾನ್ನೇ ಕೊಲಾಪ್ಸ್ ಮಾಡ್ತಾರೆ. ಅದ್ರಗೊಬ್ರು ಬರ್ತಾರಂತೆ, ಅವ್ರು ಬಂದ್ಬಿಟ್ಟು ಸೇತಾನ್ ತಲೆನ ಸಂಪೂರ್ಣ ಜಜ್ಜಾಕ್ತಾರೆ ಅಂತಂದ್ರು. ಅದರ ಇವಾಗ ಸೇತಾನ್ಗೆ ಹಂಗಾರೆ ಏನ್ ಅರ್ಥ ಅಂದ್ರೆ, ಸೇತಾನ್ಗೆ ಒಬ್ರನ್ನ ಕಂಡ್ರೆ ಭಯ. ಯಾರನ್ನ ಕಂಡ್ರೆ ಭಯ? ಇವಾಗ ಆ ಸ್ತ್ರೀಯ ಸಂತತಿ ಕಂಡ್ರೆ ಭಯ. ಯಾಕಪ್ಪ ಭಯ ಅಂದ್ರೆ, ಏನಪ್ಪ ಸ್ತ್ರೀ ಸಂತತಿ ಬಂದ್ಬಿಟ್ರೆ ಏನ್ ಮಾಡ್ತಾರೆ ಅದು? ನನ್ನ ತಲೆನ ಜಡ್ಜ್ ಬಿಡ್ತದೆ ಅಂತ. ಅಂದ್ರೆ ಅದಕ್ಕೆ ಏನ್ ಮಾಡ್ತಾವನೆ, ಈಡೇನ್ ತೋಟದಿಂದಾನೇ ಸೇತಾನ್ ಏನ್ ಮಾಡ್ತಾನೆ, ಟ್ರ್ಯಾಕ್ ಮಾಡ್ಕೊಂತ ಬರ್ತಾವ ನೋಡ್ರಿ. ಫಸ್ಟ್ ಮಗ ಕಾಯಿನ ಹೆಂಗ್ ಉಟ್ಬಿಟ್ಟಂತೆ, ಅದಕ್ಕೆ ವರ್ಷಾಗಿ ಉಟ್ಬಿಟ್ಟ. ಸೇತಾನ್ ಖುಷಿ ಆಗ್ಬಿಟ್ಟ. ಮೊದಲೇನು ಹೋಗ್ತಾರೆ ಎಲ್ಲ ಒಂದು ಪಾಪಕ್ಕೆ ಹೋಗ್ಬಿಟ್ರು, ಜಡಪದ ನಾಶ ಮಾಡ್ಬಿಟ್ರು. ಸೇತಾನ್ ಫುಲ್ ಖುಷಿ ಆಗ್ಬಿಟ್ಟ. ಅಬ್ರಹಾಮ್ನ ಯಾವಾಗ ಆಯ್ಕೆ ಮಾಡ್ತಾರೋ, ಯಾಕೋಬ್ಗೆ ಆಯ್ಕೆ ಮಾಡ್ತಾರೋ, ಯಹೂದ ಗೋತ್ರನ ಆಯ್ಕೆ ಮಾಡ್ತಾರೋ, ಸೇತಾನ್ ಏನಾಗ್ಬಿಟ್ಟ? ಅಲರ್ಟ್ ಆಗ್ಬಿಟ್ಟ. ಓಹೋ, ಹಂಗಾರಿ ನೋಡಪ್ಪ, ನನ್ನನ್ನು ಜಜ್ಜೋದಿಕ್ಕೆ ಒಂದು ಸಂತತಿ ಎಲ್ಲಿಂದ ಬರ್ತೈತೆ? ಇಸ್ರೇಲಿಂದ ಬರ್ತೈತೆ. ಇಸ್ರೇಲ್ 12 ಗೋತ್ರದಿಂದ ಬರ್ತೈತೆ. ಅದಕ್ಕೆ ಅವನ್ ಏನ್ ಪ್ಲಾನ್ ಮಾಡ್ದ? ಇಸ್ರೇಲ್ ಇದ್ರೆ ತಾನೆ ನನ್ ಜಜ್ಜೋದಿಕ್ಕೆ ಸಂತತಿ ಇರೋದು. ಇಸ್ರೇಲ್ ನಾಶ ಮಾಡಾಕ್ಬಿಟ್ರೆ ಏನಾಗಲ್ಲ, ಸಂತತಿ ಇರಲ್ಲ ಅಂತ ಏನ್ ಮಾಡ್ದ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಏನ್ ಮಾಡ್ದ ಅಂತಂದ್ರೆ, ಏನ್ರಿ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ ಏನ್ ಮಾಡ್ದಾರೆ? ಪ್ಲಾನ್ ಮಾಡ್ದ.
ಯಾವ್ದು ನಾಶ ಮಾಡಬೇಕು ಅಂತ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇಸ್ರೇಲ್ ಜನಾಂಗದವ್ರನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬೇಕು ಅಂತ ಪ್ಲಾನ್ ಮಾಡ್ದ. ಅದಕ್ಕೆ ಇಸ್ರೇಲ್ನ 2 ಭಾಗವಾಗಿ ಡಿವೈಡ್ ಮಾಡ್ಬಿಟ್ಟ ಸೊಲೊಮನ್ ಕಾಲದಲ್ಲಿ. ಯಾಕೆ ಅಂದ್ರೆ ಸೇತಾನ್ಗೆ ಒಂದು ವಿಚಾರ ಕಂಡ್ರೆ ಭಯ ಇದೆ. ಯಾರಪ್ಪ ಅದು ಅಂದ್ರೆ ಸ್ತ್ರೀಯ ಸಂತತಿನ ಕಂಡ್ರೆ ಸೇತಾನ್ಗೆ ತುಂಬಾ ಭಯ. ದೇವ್ರು ಹೇಳಿ ಮೇಲೆ ಮಾಡೇ ಮಾಡ್ತಾರೆ, ಅದ್ ತಲೆ ಜಜ್ಜಿಸ್ತಾರೆ. ಆದ್ರೆ ಸೇತಾನ್ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ಹೆಂಗಾರ ಮಾಡಿ ಈ ಸ್ತ್ರೀ ಸಂತತಿ ಬಡ್ದ ರೀತಿಲಿ ತಡೆಗಟ್ಟೋದಿಕ್ಕೆ ಫುಲ್ ಸ್ಕೀಮ್ ಹಾಕಿ ಪ್ಲಾನ್ ಮಾಡ್ತಾನೆ. ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಈ ಸ್ತ್ರೀ ಸಂತತಿ ಯಾರಪ್ಪ, ಅವ್ನ್ಗೆ ಹೆಂಗೆಲ್ಲ ಶೋಧನೆ ಕೊಟ್ಟ, ಹೆಂಗೆಲ್ಲ ತಡೆದ ಅಂತ ನೋಡೋಣ. ಅದಕ್ಕೆ ಇಸ್ರೇಲ್ ಜನ ಐಗುಪ್ತ ದೇಶ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ. ದೇವ್ರ ವಿರುದ್ಧವಾಗಿ ಗುಣಗುಟ್ಟ ರೀತಿಯಲ್ಲಿ ಮಾಡ್ತಾನೆ. ದೇವ್ರವ್ರಿಗೆ ಶಾಪ ಕೊಡ್ತಾರೆ, ವಿಗ್ರಹಾರಾಧನೆ ಮಾಡೋ ಮಾಡ್ತಾನೆ. ದೇವ್ರವ್ರಿಗೆ ಶಿಕ್ಷೆ ಕೊಡ್ತಾರೆ, ಶತ್ರುಗಳೆಲ್ಲ ಬಂದು ಅಟ್ಯಾಕ್ ಮಾಡೋ ಮಾಡ್ತಾರೆ ಅಲ್ವರ. ಆಮೇಲೆ ಕೊನೆಗೆ ಸೆರೆಗೆ ಹೋಗ್ಬಿಡ್ತಾರೆ ಬಾಬಿಲೋನ್ ರಾಜ್ಯಕ್ಕೆ. ಎಲ್ಲ ತರ ಶಿಕ್ಷೆ ಕೊಡ್ತಾರೆ. ಆದ್ರೆ ದೇವರು ಇಸ್ರೇಲ್ನ ಕೈ ಬಿಡ್ಲಿಲ್ಲ. ಕರೆಕ್ಟಾಗಿ ಇಸ್ರೇಲ್ನ ಕೈ ಬಿಟ್ಬಿಟ್ರ? ಇಸ್ರೇಲ್ ನಾಶ ಮಾಡಾಕ್ಬಿಟ್ರ? ಇಲ್ಲ, ಶಿಕ್ಷೆ ಕೊಟ್ರು, ಸೆರೆಗೆ ಹೋದ್ರು ಅಷ್ಟೇ. ಆದ್ರೆ ಇಸ್ರೇಲ್ನ ಬಿಡ್ಲಿಲ್ಲ. ಆ ಸ್ತ್ರೀ ಸಂತತಿ ಹುಟ್ಟುವಂತ ಸಮಯ ಬಂತು ಅದರ. ನೀವ್ ಹೇಳ್ರಿ, ಆ ಸ್ತ್ರೀ ಸಂತತಿ ಯಾರು? ಯಾರು ಸ್ತ್ರೀ ಸಂತತಿ ಅಂದ್ರೆ ಯಾರು? ಸರ್ಪದ ತಲೆನ ಜಜ್ಜೆ ಅಂತ ಸ್ತ್ರೀ ಸಂತತಿ ಯಾರು? ಯೇಸು. ಯೇಸು. ಅಷ್ಟೇ, ಸಿಂಪಲ್ ಅಲ್ವಾ? ಜೀಸಸ್ ಕ್ರೈಸ್ಟ್ ಅಲ್ವರ. ಇವಾಗ ಜೀಸಸ್ ಕ್ರೈಸ್ಟ್ ಸೇತಾನ ಏನ್ ಮಾಡ್ತಾವನೆ? ಅಟ್ಯಾಕ್ ಮಾಡ್ಕೊಂತ ಬರ್ತಾವನೆ. ಎಲ್ಲಿಗೆ ಬಂದು ನಿಂತ್ಬಿಟ್ಟ ಅಂತಂದ್ರೆ ಮರಿಯಾಳ ಮುಖಾಂತರ ಕ್ರಿಸ್ತನ ಏನಾಗಬೇಕು ಹುಟ್ಬೇಕಲ್ವಾ, ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟ ಅವನತಿ. ಅದರ ಮರಿಯಾಳ ಮದ್ವೆ ಆಗಿತ್ತಾ ಇಲ್ಲ ಕನ್ಯೆನಾ? ಹೇಳ್ರಿ. ಕನ್ಯೆ. 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 ಕನ್ಯೆ ಹೆಂಗೆ ಮಗು ಹುಟ್ಟಕ್ ಸಾಧ್ಯ? ಅದಕ್ಕೆ ಅವಾಗೇ ಪ್ಲಾನ್ ಮಾಡ್ಬಿಡ್ತಾನೆ. ಇವಳು ಗರ್ಭವತಿ ಆಗಿದೆ ಗೊತ್ತಾಗಿದ ತಕ್ಷಣ ಜನಗಳಿಗೆಲ್ಲ ಏಳಿಸ್ಬಿಟ್ಟು ಕಲ್ಲು ಹೊಡೆದು ಸಾಯ್ಸಾಕ್ಬಿಡ್ರ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ದೇವರು ಯೋಸೆಫನ್ಗೆ ಕನ್ಸಿನ ಮುಖಾಂತರ ಹೇಳಿದ್ರಿಂದ ಯೋಸೆಫ್ ಹಂಗ್ ಮಾಡಕ್ ಹೋಗಲ್ಲ ಅವಳಿಗೆ. ಕರೆಕ್ಟಾ? ಯೋಸೆಫ್ ಏನ್ ಮಾಡ್ತಾ ಮದುವೆ ಮಾಡ್ಕೊಂಡ್ಬಿಡ್ತಾನೆ ನೋಡ್ತೀನಿ. ಯಾಕೆ ಅಂದ್ರೆ ಆ ಕೂಸು ದೇವರಿಂದ ಹುಟ್ಟಿದ್ದಾಗಿತ್ತು ಅಲ್ವರ. ನೋಡಿ, ಸ್ತ್ರೀ ಯಾರು ಅಂತ ಓದ ನೋಡಿದ್ರಿ, ಓದಿ. Hebrews 2:16, ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ. ಶಾಲೋಮ್ ಬದ್ರ ಓದ್ತೀರಾ? Hebrews 2:16 ಓದಿ ಶಡ್ರಕ್ ಬದರ್. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಹಿಡಿದಿದ್ದಾನಷ್ಟೇ. ನೋಡ್ರ, ಅಬ್ರಾಮಿನ ಸಂತತಿ ಹಿಡ್ದವನಷ್ಟೇ. ಅದರ ಯೇಸು ಕ್ರಿಸ್ತ ಬಂದಿದ್ದು ಹೆಂಗೆ ಅಂದ್ರೆ ಅಬ್ರಾಮಿನ ಸಂತತಿಯಾಗಿ. ಅದಕ್ಕೆ ಯೇಸು ಕ್ರಿಸ್ತ ಹುಟ್ಟಿದ ತಕ್ಷಣ ಮಾಡ್ದ 2 ಮುಖಾಂತರ ಮಕ್ಳುಗಳನ್ನ ಸಾಯಿಸೋದಿಕ್ ಪ್ಲಾನ್ ಮಾಡ್ದ. ಸಕ್ಸಸ್ ಆಯ್ತಾ? ಆಗ್ಲಿಲ್ಲ. ಸೇತಾನು ಆ ಕಾಲ್ನ ಕಚ್ಚೋದಿಕ್ಕೆ ಎಷ್ಟೋ ಸತಿ ಪ್ರಯತ್ನ ಮಾಡ್ತಾನೆ. ತಾಯಿ ಗರ್ಭದಲ್ಲಿರ್ಬೇಕಾರೆ ಮಾಡ್ದ, ಹುಟ್ಟಿದ ತಕ್ಷಣ ಮಾಡ್ದ, ಆಗ್ಲಿಲ್ಲ. ಆಮೇಲೆ ಯೇಸು ಕ್ರಿಸ್ತನಿಗೆ ಶೋಧನೆ ಕೊಡ್ತಾನೆ ಗೊತ್ತಾ? ಯಾರು ಬಂದು ಶೋಧನೆ ಕೊಟ್ಟಿದ್ದ? ಸೇತಾನು. ನೀನ್ ದೇವ್ರ ಮಗನಾಗಿದ್ರೆ ಮಾಡೋ ಕಲ್ಗಳನ್ನ ರೊಟ್ಟಿ ಮಾಡ್ಕೊಂಡ್ ತಿನ್ನೋ. ಯೇಸು ಕ್ರಿಸ್ತ ತಿನ್ಬಿಟ್ರ? ನೀನ್ ದೇವ್ರ ಮಗ ಆಗಿದ್ರೆ ಆಲೆಯಿಂದ ದುಮ್ಕೋ. ಯೇಸು ಕ್ರಿಸ್ತ ದುಮ್ಬಿಟ್ರ? ನೀನ್ ದೇವ್ರ ಮಗನಾಗಿದ್ರೆ ನಂಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇವೆಲ್ಲವೂ ನಿಂಗೆ ಕೊಡ್ತೀನ್ರು. ಯೇಸು ಕ್ರಿಸ್ತ ಮಾಡ್ಬಿಟ್ರ? ಯಾಕಪ್ಪ ಅಂತಂದ್ರೆ ಇವ್ಯಾವುದು ದೇವ್ರ ಚಿತ್ತ ಅಲ್ಲ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ, ಇನ್ನೊಂದ್ ಸತಿ ಯೇಸು ಕ್ರಿಸ್ತನ್ನ ಬೆಟ್ಟದ ಮೇಲೆ ತಳ್ಬೇಕು ಅಂತ ಪ್ಲಾನ್ ಮಾಡ್ತಾರೆ ನೋಡ್ರಿ. ಅದರ ನೋಡಿ, ವಾಕ್ಯ ಓದಂತೀನಿ. ಇಲ್ಲಿ ಮೊದಲನೇ ಸತಿಗೆ ಅವ್ರ ಆಲಯದಲ್ಲಿ ಬೋಧನೆ ಮಾಡ್ತಾರೆ. ಮಾಡಿದ ತಕ್ಷಣ ಜನಗಳೆಲ್ಲ ಖುಷಿ ಆಗ್ಬಿಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅದೇ ಜನಗಳು ತಿರುಗಿ ಬಿದ್ಬಿಟ್ಟು ಯೇಸು ಕ್ರಿಸ್ತನ ತಳ್ಬಿಡ ಅಂತ ಪ್ಲಾನ್ ಮಾಡ್ತಾರೆ ನೋಡ್ತೀನಿ. ಲೂಕ್ 4th chapter 28-29. ಜೀನಾ ಸಿಸ್ಟರ್ ಓದ್ಬೋದಾ? ಲೂಕ 4ನೇ ಅಧ್ಯಾಯ 28 ಮತ್ತು 29. ಸಭಾ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಆತನನ್ನು ಊರ ಹೊರಕ್ಕೆ ಅಡ್ಡಿ ತಮ್ಮ ಊರು ಕಟ್ಟಿದ ಗುಡ್ಡದ ಕಡಿಯಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿರುವರು. ನೋಡ್ರ, ದೊಬ್ಬಬೇಕಂತಿದ್ರಂತೆ. ನೋಡ್ರಿ ಏನ್ರಿ ಮನುಷ್ಯರು, ಬೆಟ್ಟದ ಮೇಲೆ ತಳ್ಬಿಡಂತ ಕ್ರಿಸ್ತನ ಅಂತೆ. ಯಾಕೆ? ಯಾರೋ ಸೇತಾನು ಸರ್ಪ ಏನ್ರಿ ಸ್ತ್ರೀ ಸಂತೆ ಕಾಲ್ನ ಕಚ್ಚೋದಿಕ್ ತುಂಬಾ ಪ್ರಯತ್ನ ಮಾಡ್ತಾರೆ. ಇನ್ನೊಂದ್ ಸತಿ ಕಲ್ತವಂದ್ರೆ ಹೊಡೆಯೋದಿಕ್ಕೆ ಯೋನ 10ನೇ ಅಧ್ಯಾಯದಲ್ಲಿ ಬರ್ತಾರೆ. ಆದ್ರೆ ಯೇಸು ಕ್ರಿಸ್ತು ಇವೆಲ್ಲದಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ. ಅಂದ್ರೆ ಇವಾಗ ಎಷ್ಟು ಜನ ಏಟ್ ತಿಂತಾರೆ? ಯಾರೋ ಹೊಡಿಗೆ ಬಂದು ಏನ್ ಮಾಡ್ತಾರೆ? ಎಲ್ಲರೂ ಹೊಡೀರಿ ಪರಲ್ಲ, ನಾನು ಕ್ರಿಶ್ಚಿಯನ್ಸ್ ಹೊಡೀರಿ ನಾನು ಕ್ರಿಸ್ತನ್ಗೋಸ್ಕರ ಹೊಡ್ಸ್ಕೊಂತ ಇದ್ದೀನಿ ಅಂತ ನಮ್ಮ ಗುರುಗಳು ಹೊಡ್ಸ್ಕೊಂಡವ್ರ.
ಎಲ್ಲ ಸತಿ ಎಸ್ಕೇಪ್ ಆಗ್ಬಿಟ್ಟು ನೋಡಿದ್ದೀನಿ ಅಲ್ವರ. ನೋಡಿ ವಾಕ್ಯ ಓದೋಣ. ಎಲ್ಲಿ ಇಬ್ರಿಯರ 10ನೇ ಅಧ್ಯಾಯ 31ನೇ ವಾಕ್ಯ. ಆ ಯಾರು ಶಡ್ರಾಕ್ ಬದರ್ ಓದ್ತೀರಾ? ಈಬ್ರೂಸ್ ಅಂತೀನಿ. ಯೋಹನ 10ನೇ ಅಧ್ಯಾಯ 31ನೇ ವಾಕ್ಯ ಮೊದಲು ಓದಿ, ಆಮೇಲೆ 39ನೇ ವಾಕ್ಯ ಓದಿ. ಯಹೂದ್ಯರು ಆತನನ್ನು ಒಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವರನ್ನು ಇವಾಗ 39 ಓದಿ. ಅವರು ತಿರುಗಿ ಆತನನ್ನು ಹಿಡಿಯುವುದಕ್ಕೆ ನೋಡಿದರು, ಆದರೆ ಅವರ ಕೈಗೆ ತಪ್ಪಿಸಿಕೊಂಡು ಹೋದನು. ನೋಡ್ರ, ಹಿಡಿಯೋದಕ್ಕೆ ಬರೋದು ಯೇಸು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಅಂತ ನೋಡಿದ್ರಿ. ನಾವ್ ಹಂಗೆ ತಪ್ಪಿಸ್ಕೊಂಡು ಹೋಗ್ಬೇಕ್ರಿ ಅಲ್ವರ. ಅದಕ್ಕೆ ನೋಡ್ಬೇಕ್ರಿ, ಎಷ್ಟೋ ಸತಿ ಟ್ರೈ ಮಾಡ್ತಾರೆ, ಆಗದೇ ಇಲ್ಲ ರೀ. ಎಲ್ಲ ಸತಿ ಯೇಸು ಕ್ರಿಸ್ತ ಎಸ್ಕೇಪ್ ಆಗ್ತಾವ್ರೆ ಅಲ್ವರ. ಹಿಂಗೆ ಇರ್ಬೇಕಾದ್ರೆ ಸಡನ್ ಆಗಿ ಯೇಸು ಕ್ರಿಸ್ತ ನೋಡಿ ಸಾಯಿಸ್ಬೇಕು ಅಂತ ಎಷ್ಟು ಸತಿ ಪ್ಲಾನ್ ಮಾಡಿ ಯೇಸು ಕ್ರಿಸ್ತ ತಪ್ಪಿಸ್ಕೊಂತ ಇದ್ರು. ಒಂದ್ ಸತಿ ಏನಾಗ್ತಾರೆ, ಒಂದ್ ದಿನ ಬಂದ್ಬಿಟ್ಟು ಯೇಸು ಕ್ರಿಸ್ತ ಸಡನ್ ಆಗಿ ತನ್ನ ಬಾಯಿಂದ ಏನ್ ಹೇಳ್ತಾರೆ, ನಾನ್ ಸಾಯ್ಬೇಕು, ನಾನ್ ಶಿಲ್ವೆ ಮೇಲೆ ಸಾಯ್ಬೇಕು, ಅದರ 3 ದಿನದಲ್ಲಿ ನಾನು ಪುನರ್ತನ ಆಗ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇಮ್ಮಟೆಗೆ ಪೇತ್ರನಿಗೆ ಹೇಳಕ್ ಶುರು ಮಾಡ್ತಾರೆ ನೋಡ್ತೀರಿ ಅಲ್ವರ. ನೋಡಿ ವಾಕ್ಯ ಓದೋಣ. ಎಲ್ಲಪ್ಪ ಅಂದ್ರೆ ಮ್ಯಾಥ್ಯೂ 16:21. ಮ್ಯಾಥ್ಯೂ 16:21. ಶರ್ಲಿ ಸಿಸ್ಟರ್ ಓದ್ತೀರಾ? ಮ್ಯಾಥ್ಯೂ 16:21. ಅವಕಾಶ ಮಾಡ್ಕೊಡಿ. ಅಂದಿನಿಂದ ಹಾ. ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಬಹು ಕಷ್ಟ ಅನುಭವಿಸಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತಿಳಿಸುವುದಕ್ಕೆ ಪ್ರಾರಂಭ ಮಾಡೋದಂತೆ. ಪ್ರಾರಂಭ ಮಾಡಿದ ತಕ್ಷಣ ಸೇತನಿಗೆ ಏನಾಗ್ಬಿಡ್ತು, ಭಯ ಆಗ್ಬಿಡ್ತು. ಇದೇನಪ್ಪ ಇದು, ನಾನು ಈ ಮನುಷ್ಯನ ಇಷ್ಟು ದಿನ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಇವ್ರು ಒಂದಿನ ಕೈ ಸಿಕ್ಕಿಲ್ಲ, ಇವಾಗ ಅವರೇ ಸಾಯ್ತೀನಿ ಅಂತ ಹೇಳ್ತಾವ್ರಲ್ಲ ಅಂತ ಅಂದಿದ ತಕ್ಷಣ ಸೇತನ್ಗೆ ಭಯ ಆಗ್ಬಿಡ್ತದೆ. ಓಹೋ, ಹಂಗಾದ್ರೆ ಈ ಮನುಷ್ಯ ಅವ್ರ ಬಾಯಿಂದನೇ ತಾನು ಸಾಯ್ತೀನಿ ಅಂತ ಹೇಳಿದ್ರೆ ಇದು ಏನೋ ದೊಡ್ಡ ತೊಂದರೆ ಕ್ರಿಯೇಟ್ ಮಾಡ್ತದೆ. ಹಂಗಾರೆ ಯಾವುದೇ ಕಾರಣಕ್ಕೂ ಜೀಸಸ್ ಕೃಷ್ಣ ಸಾಯೋದಿಕ್ಕೆ ಬಿಡಬಾರ್ದು ಅಂತ ಸೇತನ್ ಏನ್ ಮಾಡ್ತಾ ಗೊತ್ತಾ, ಅವನ್ನ ಕಚ್ಚೋದಿಕ್ಕೆ ಪ್ರಯತ್ನ ಮಾಡ್ತಾ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ನೋಡಿ ಅಂತೀನಿ, ಪೇತ್ರನ ಮುಖಾಂತರ ಸೇತನ್ ಮಾತಾಡ್ತಾನೆ. ಯಾಕಂದ್ರೆ ಭಯ ಅಲ್ವಾ. ನೋಡಿ ಏನ್ ಮಾತಾಡ್ತಾನೆ, ಅದರಲ್ಲಿ ಓದಿಬಿಡ್ತಾರೆ. ಅದಲ್ಲೇ 23ನೇ ವಾಕ್ಯ ಓದಿ ಸಿಸ್ಟರ್. 23rd ವರ್ಸ್. ಅದಲ್ಲೇ ಮ್ಯಾಥ್ಯೂ 16:23 ಓದಿ ಸಿಸ್ಟರ್. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಆಲೋಚನೆ ಮನುಷ್ಯರ ಆಲೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು. ನೋಡ್ರ, ಇದು ಮನುಷ್ಯನ ಆಲೋಚನೆ ಹೊರತು ದೇವರದಲ್ಲ ಅಂತ ಯಾಕೆ ಹೇಳ್ತಾರೆ? 22ನೇ ವಾಕ್ಯ ಓದಿ ಸಿಸ್ಟರ್. ಅದರಲ್ಲಿ 22. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನೋಡ್ರ, ಯಾವಾಗ ಹೇಳೋದು, ಯಾವಾಗ ಯೇಸು ಕ್ರಿಸ್ತ ಸಾಯ್ತೀನಿ ಅಂತ ಹೇಳ್ತಾರೋ ಇಮ್ಮಿಡಿಯೇಟ್ ಸೇತನ್ ಪೇತ್ರ ಮುಖಾಂತರ ಮಾತಾಡ್ಬಿಡ್ತಾನೆ. ಅಯ್ಯೋ ಸ್ವಾಮಿ, ನೀವು ಯಾವತ್ತೂ ಸಾಯ್ಬಾರ್ದು, ಯಾಕೆ ಹೆಂಗೆ ಅಂತ ಟಕ್ಕಂತ ಯೇಸು ಕ್ರಿಸ್ತ ನೋಡ್ಬಿಟ್ಟು ಹೇಳ್ತಾರೆ, ಸೇತಾನನೇ ಅಂತ ಯಾಕೆ ಅಂದ್ಬಿಟ್ರು ಅಂದ್ರೆ, ಇದು ನೀನ್ ಹೇಳ್ತಾ ಇಲ್ಲ, ಸೇತಾನ್ ನಿನ್ನ ಮುಖಾಂತರ ಮಾತಾಡ್ತಾ ಕ್ಲೀನ್ ಕಂಡು ಇಟ್ಕೊಂಡ್ಬಿಟ್ರು. ಯಾಕೆ ಗೊತ್ತಾ, ಸೇತಾನ್ಗೆ ಒಂದು ವಿಚಾರ ಕಂಡ್ರೆ ಭಯ ಇದೆ, ಸ್ತ್ರೀಯ ಸಂತತಿ ಎಲ್ಲಿ ಸತ್ತರೆ ನಂಗೆ ಕಷ್ಟ ಆಗ್ಬಿಡ್ತಾರಂತ. ಅದಕ್ಕೆ ನೋಡಿ ನೆಕ್ಸ್ಟ್ ಯೋಚನೆ ಮಾಡಿದ್ದೀನಿ. ಪಿಲಾತ್ ಹತ್ರ ಕೊಂಡೋಗ್ತಾರೆ. ಪಿಲಾತ್ ಹತ್ರ ಅರೆಸ್ಟ್ ಮಾಡ್ಬಿಟ್ಟು ಕೊಂಡೋಗ್ತಾ ಇರ್ಬೇಕಾರೆ ಪಿಲಾತ್ ಏನ್ ಹೇಳ್ತಾರೆ, ನೋಡಿ ಸರ್ ಕಲ್ಪಿಟ್ಟು ಇವ್ನ ಶಿಲ್ಬೆಗೆ ಹಾಕಿ ಕರ್ಕೊಂಬತ್ತಾರೆ. ಪಿಲಾತ್ ಏನ್ ಹೇಳ್ತಾರೆ, ನಂಬಿಡ್ತಾರಾ? ಇಲ್ಲ. ಪಿಲಾತ್ ಏನ್ ಮಾಡ್ತಾರೆ, ಫಸ್ಟ್ ಎಂಕ್ವೈರಿ ಮಾಡ್ತಾರೆ. ಯೇಸು ಕ್ರಿಸ್ತನ್ ಕೇಳ್ತಾರೆ, ಸ್ವಾಮಿ ಹೇಳ್ರಿ ಏನಾಯ್ತು ರೀ, ಯಾಕೆ ಏನಾಯ್ತು ಸ್ವಾಮಿ ಹೇಳಿ, ನಿಮಗೆ ಗೊತ್ತಿಲ್ವಾ ನಾನು ನಿಮ್ಗೆ ಬಿಡುಗಡೆ ಮಾಡೋದಕ್ಕೂ ನಿಮ್ನ ಮರಣ ಕೊಡೋದಕ್ಕೂ ನಂಗೆ ಅಧಿಕಾರ ಇದೆ ಅಂತ ಹೇಳ್ತಾರೆ ಪಿಲಾತ್. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಅಯ್ಯೋ ನಿನ್ಗೆ ಯಾವ ಅಧಿಕಾರ ಇಲ್ಲಪ್ಪ, ದೇವ್ರು ಕೊಡ್ತಿದೆ ಅಂತ ಹೇಳ್ತಾರೆ. ಒಂದು ಮಾತಾಡಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಏನು ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಏನೋ ಒಂದೇ ಒಂದು ಮಾತಾಡಿದ್ರೆ ಪಿಲಾತ್ ಏನ್ ಮಾಡಿರೋರು, ಆಯ್ತು ಬಿಡಿ ಸರ್ ಏನೇನು ಬಿಡಿ ಸರ್, ನಂಗೆಲ್ಲ ಗೊತ್ತು ಇವ್ರ ಬಗ್ಗೆ ಅಂತ ಬಿಟ್ರೆ ಸೀದಾ ರಿಲೀಸ್ ವಾರೆಂಟ್ ಬರ್ಬಿಟ್ಟಿರೋರು, ಬಿಟ್ಬಿಟ್ಟು ಇವತ್ತು ಅಂತ ಬಿಟ್ಬಿಟ್ಟಿರೋರು. ಅವಾಗ ದೇಶಿತ ನೆರವಿರೋದಾ? ಇಲ್ಲ. ಶಿಲ್ಬೆ ಮೇಲೆ ಇರ್ಬೇಕಾದ್ರು ಕೂಡ ಬಿಡದ ನೋಡಿಂತೀನಿ. ಏನ್ ಹೇಳ್ತಾನೆ, ನೀನ್ ದೇವ್ರ ಮಗನಾಗಿದ್ರೆ ಹೇಳಿದ್ವಾ? ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಇವೆಲ್ಲದಲ್ಲೂ ಸೇತನ್ ಏನ್ ಮಾಡ್ತಾನೆ, ಹೆಂಗಾರ ಮಾಡಿ ಯೇಸು ಕ್ರಿಸ್ತ ಶಿಲ್ಬೆಯಲ್ಲಿ ಸಾಯ್ದ ರೀತಿಲಿ ಪ್ರಯತ್ನ ಮಾಡ್ತಾನೆ. ಯಾವುದು ವರ್ಕೌಟ್ ಆಗಲ್ಲ. ಕೊನೆಗೆ ಏನಾಗ್ತಾರೆ, ಆ ಸಂತತಿ ಶಿಲ್ಬೆ ಮೇಲೆ ತನ್ನ ಪ್ರಾಣ ಬಿಟ್ಬಿಡ್ತಾರೆ. ಸತ್ತೋದ್ರು ಯೇಸು ಕ್ರಿಸ್ತು. ಅದರ ಏನಾಯ್ತು,
ಸರ್ಪ ಬಂದ್ಬಿಟ್ಟು ಇಮಿಡಿನ ಕಸ್ತಂತೆ ಆಯ್ತು. ಯೇಸುಗೂ ಸತ್ತೋಗ್ಬಿಟ್ರ, ಸ್ತ್ರೀ ಸಂತತಿ ಬಂದಿದ್ದಾಯ್ತು, ಸತ್ತೋಗಿದಾಯ್ತು ಅಲ್ವರ. ಸರಿ, ಇವಾಗ ಏನಾಯ್ತು? ಯೇಸು ಕ್ರಿಸ್ತನ ದೇವರು 3ನೇ ದಿನ ಏನ್ ಮಾಡ್ಬಿಟ್ಟಾರೆ? ಇವಾಗ ಪುನರುತ್ಥಾನ ಮಾಡ್ಬಿಟ್ಟವ್ರೆ. ಸ್ತ್ರೀಯ ಸಂತತಿ ಜಯಿಸ್ಬಿಟ್ರು ಅಲ್ವರ, ಪುನರುತ್ಥಾನ ಆಗೋದ್ರು. ಕರೆಕ್ಟಾ? ಮತ್ತೆ ಯೇಸು ಕ್ರಿಸ್ತು ಏನ್ ಮಾಡ್ಬೇಕಾಯ್ತು ಅವಾಗ ಅಂತಂದ್ರೆ, ಸರ್ಪ ತಲೆ ಏನ್ ಮಾಡ್ಬೇಕಾಯ್ತು ಅವಾಗೆ? ಜಜ್ಬೇಕಾಗಿತ್ತು. ಹೌದೋ ಇಲ್ವೋ? ಜಜ್ಬೇಕಾಗಿತ್ತಾನೆ. ಜಜ್ದ್ರ. ನಾವು ಏನ್ ನೋಡಿದ್ರಿ? ಆದಿಕಾಂಡ 3:15 ನಿನಗೂ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಾಗೆ ತಾನೇ ಇರುವ ಹಾಗೆ ಮಾಡುವೇನು. ಆ ಸ್ತ್ರೀಯ ಸಂತತಿ ಬಂದ್ಬಿಟ್ಟು ಸರ್ಪ ತಲೆನ್ ಜಸ್ತಾರೆ ಅಂತಂದ್ರು ಅಲ್ಲ. ಯೇಸು ಕ್ರಿಸ್ತು ಸ್ತ್ರೀ ಸಂತತಿ. ಅವ್ರು ಬಂದ್ಬಿಟ್ಟು ಯಾಕಪ್ಪ ಇವತ್ತು ಸೇತಾನನ್ ತಲೆನ ಜಜ್ಜಿಲ್ಲ? ಯೇಸು ಕ್ರಿಸ್ತು ಸತ್ತಾಯ್ತು, ಪುನರುತ್ಥಾನ ಆಗಿದಾಯ್ತು, ಅದರ ಪರಲೋಕಕ್ಕೆ ಹೋಗ್ಬಿಟ್ರು. ಯಾಕೆ ಇನ್ನ ಸೇತಾನ್ ತಲೆನ್ ಜಜ್ಜಿಲ್ಲ? ಯಾಕೆ ಹೇಳ್ರಿ? ಯಾರು ಹೇಳ್ತೀರಾ? ಏನ್ ಕಾರಣ? ಜಜ್ಬೇಕಲ್ವಾ? ಇವಾಗ ವಾಗ್ದಾನ ಪ್ರಕಾರ ದೇವರು ಪ್ರಾಮಿಸ್ ಮಾಡಿ ಹೇಳಿದ್ದಾರೆ, ಅದರ ಸಂತತಿ ಬಂದೇ ಬರ್ತಾರೆ, ಜಜ್ಜೇ ಜಜ್ತಾರೆ ಅಂತ. ಯಾಕೆ ಇನ್ನ ಇಷ್ಟು 1000 ವರ್ಷ ಆದರೂ ಸರಿ ಆ ಸಂತತಿ ಸೇತಾನ್ ತಲೆನ್ ಜಜ್ಜಿಲ್ಲ? ಯಾರು ಹೇಳ್ತೀರಾ? ಲೋಕದಲ್ಲಿ ಪಾಪ ಹೆಚ್ಚುತ್ತಾನೆ ಇದೆಯಲ್ಲ ಫಸ್ಟ್, ಅದಕ್ಕೋಸ್ಕರ. ಜಜ್ಬಿಟ್ರೆ ಒಳ್ಳೇದಲ್ಲ, ಪಾಪ ಕಮ್ಮಿ ಆಗುತ್ತಲ್ಲ ಫಾಸ್ಟ್ ಆಗಿ. ಪಾಪ ನಿಂತೆ ಹೋಗ್ಬಿಡ್ತಾರಲ್ಲ, ಸೇತಾನ್ ಇದ್ದಾನೆ ಪಾಪ, ಸೇತಾನ್ ಇಲ್ಲ ಅಂದ್ರೆ ಪಾಪನೇ ಇರಲ್ವಲ್ಲ. ಜಜ್ಬಿಟ್ರೆ ಇಂದ ಒಳ್ಳೇದಲ್ವ ಹಂಗಾರೆ? ಯಾಕೆ ಯಾಕೆ ಗೊತ್ತಾ? ಇವಾಗ ಬರೋಣ ಪಾಯಿಂಟ್ಗೆ. ಇದೇ ಮೇನ್ ಪಾಯಿಂಟ್ ಈ ಸಬ್ಜೆಕ್ಟ್ ಅಲ್ಲಿ, ಇದೇ ಟ್ವಿಸ್ಟ್. ಸೇತಾನ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಟವನೆ. ಕರಲ್ಲಿ ಏನಾಯ್ತು ಏನಾಯ್ತಪ್ಪ, ಯಾಕೆ ಯಾಕೆ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಅವನು? ಸುಮ್ಮನೆ ಯೋಚನೆ ಮಾಡ್ತಾನೇ ಕೂತವನೆ. ಯಾಕೆ ಗೊತ್ತಾ? ಒಂದು ಹಿಡನ್ ಸೀಕ್ರೆಟ್ ಇದೆ ಬೈಬಲಲ್ಲಿ, ತುಂಬಾ ಆಳವಾಗಿರೋಂಥ ರಹಸ್ಯ ಒಂದಿದೆ ಬೈಬಲಲ್ಲಿ. ಏನಪ್ಪ ಅದು ಅಂತಂದ್ರೆ, ಈ ಸಂತತಿ ಅಂದ್ರೆ ಯಾರು ಅಂದ್ರೆ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ನಾವೇನ್ ಮಾಡ್ಬೇಕು? ಕ್ರಿಸ್ತನು ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಬೇಕು. ನೀವ್ ಹೇಳ್ರಿ, ಕ್ರಿಸ್ತನು ಅಂದ್ರೆ ಏನರ್ಥ? ಕ್ರೈಸ್ಟ್ ಅಂತಂದ್ರೆ, ಕ್ರಿಸ್ತನು ಅಂದ್ರೆ ಆ ಪದಕ್ಕೆ ಅರ್ಥ ಏನು? ಯಾರಿಗಾರ ಗೊತ್ತಿದ್ಯಾ? ಫಾಲೋವರ್ಸ್. ಫಾಲೋವರ್ಸ್. ಅದೇ ಜೀಸಸ್ ತರಾನೇ ನಡೆಯೋರು. ಓಕೆ, ಬೇರೆ ಏನ್ ಹೇಳ್ತೀರಾ? ಬೇರೆ ಯಾರಿಗಾರ ಇನ್ನೇನು ಥಾಟ್ಸ್ ಇದೆಯಾ? ಜೀಸಸ್ ಕ್ರೈಸ್ಟ್ ಅಂತ ಇದೆಯಲ್ಲ ಪಸ್ಟರ್, ಆ ಕ್ರೈಸ್ಟ್ನೇ ಕ್ರಿಸ್ಟಿಯನ್ ಅಂತ ಮಾಡಿರೋದು. ಓಕೆ, ನೋಡ್ರಿ, ಕ್ರೈಸ್ಟ್ ಅಂದ್ರೆ ಪದ ಅರ್ಥ ಏನಪ್ಪಾ ಅಂತಂದ್ರೆ ಏನ್ರಿ? ಅನಾಯಿಂಟೆಡ್ ಅಂತ ಅರ್ಥ. ಆ ಪದಕ್ಕೆ ಅರ್ಥ ಏನ್ರಿ? ಅನಾಯಿಂಟೆಡ್. ಮಸ್ಸಿಯಾ ಅಂತ ಬರ್ತಾರೆ ಗೊತ್ತಾ? ಮಸ್ಸಿಯಾ, ಕ್ರೈಸ್ಟು ಅಂದ್ರೆ ಅಭಿಷಕ್ತನು ಅಂತ ಅರ್ಥ. ಎಲ್ಲಿದೆ ವಾಕ್ಯ? ವಾಕ್ಯ ಓದ ನೋಡಿದ್ದೀರಿ, ಯೋಹಾನ 1ನೇ ಅಧ್ಯಾಯ 14ನೇ ವಾಕ್ಯ. ಜಾನ್ 1:41. ವಿಲಾಸ್ ಪದರ್ ಓದ್ತೀರಾ? ಎಸ್ ಪಾಸ್ಟರ್. ಜಾನ್ ಅಲ್ಲ? ಓಕೆ ಪಾಸ್ಟರ್. ಯೋಹಾನ 14:1-41. ಓಕೆ. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು. ವೆರಿ ಗುಡ್. ನೋಡ್ರಿ, ಮೆಸ್ಸಿಯನು ಅಂದ್ರೆ ಕ್ರಿಸ್ತನು. ನೋಡ, ಅಲ್ಲಿ ಬಂದ್ಬಿಡ್ತು ಮೆಸ್ಸಿಯನು ಅಂದ್ರೆ ಕ್ರಿಸ್ತನು ಅಂತ ಅರ್ಥ ಅಲ್ವರ? ಸರಿ, ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆಪ್ಪ. ಯೇಸು ಹುಟ್ಬೇಕಾದ್ರೆ ಅವ್ರಿಗೆ ಏನ್ ಹೆಸರು ಇದ್ದಿದ್ದು? ಅವ್ರು ಹುಟ್ಬೇಕಾದ್ರೆ ಏನ್ ಹೆಸರು ಯೇಸುಗೆ? ಅಯ್ಯೋ, ಇಮ್ಯಾನ್ಯುಯಲ್. ಆಮೇಲೆ ಅಯ್ಯೋ, ಅವ್ರ ಹೆಸರು ಗೊತ್ತಿಲ್ಲ ನಿಮ್ಗೆಲ್ಲ? ನೀವೆಲ್ಲ ರಕ್ಷಣೆ ಹೊಂದಿದ್ದೀರಾ ಇಲ್ವಾ? ಇಮ್ಯಾನ್ಯುಯಲ್ ಅಂತ ಬ್ರದರ್. ಆಮೇಲೆ ಒಂದೇ ಹೆಸರು ಕೊಟ್ರಾ? ರಕ್ಷಕ. ಏನಂತ ಸಿಟ್ರ? ರಕ್ಷಕ. ಆಮೇಲೆ ಇಮಾನುಯಲ್ ಅಂತ ಹೇಳ್ಕೊಟ್ಟು ಯೇಸು ಅಂತ ಹೆಸರು ಇಡಬೇಕು. ಆಯ್ತಾ ಇಲ್ಲ ಬೈಬಲ್ ಯೇಸು ಅಂತ ಹೆಸರು ಇಡು ಅಂತ ಹೇಳ್ತಾರ ಇಲ್ವಾ? ಆಯ್ತು ಬ್ರದರ್. ಸರಿ, ಇವರು ಯೇಸು ಹಂಗಾರೆ ಇವ್ರು ಕ್ರಿಸ್ತನಾಗಿದ್ದು ಯಾವಾಗ? ಹಂಗಾರೆ ಇವ್ರಿಗೆ ಹೆಸರಿಟ್ಟಿದ್ದು ಯೇಸು ಅಂತ. ಇವ್ರು ಹೆಂಗೆ ಯೇಸು ಕ್ರಿಸ್ತನಾಗ್ಬಿಟ್ರು? ಹಂಗಾದ್ರೆ ಇವರು ಕ್ರಿಸ್ತನಾಗಿದ್ದು ಯಾವಾಗ? ಯಾವಾಗ ಗೊತ್ತಾ? ಯಾವಾಗ ದೇವರು ಇವ್ರಿಗೆ ಪವಿತ್ರಾತ್ಮ ಕೊಡ್ತಾರೋ ಆವಾಗ ಯೇಸು ಕ್ರಿಸ್ತನಾಗ್ತಾರೆ. ಅದಕ್ಕೆ ಅಲ್ಲಿ ಯೋಹಾನ 1:41 ಹೇಳೋದು, ಮಸಿಯಾ ನಮಗೆ ಸಿಕ್ಕಿದನೆ. ಮಸಿಯಾ ಅಂದ್ರೆ ಯಾರಪ್ಪ ಅಂದ್ರೆ ಅಭಿಷಕ್ತನು, ಕ್ರಿಸ್ತನು ಅಂತ ಅರ್ಥ.
ಅದರ ಓದಿ. ಅಪೋಸ್ಟ್ಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ. ಸ್ವರ್ಣಲತಾ ಅಷ್ಟು ಓದ್ಬೋದಾ? ಸ್ವರ್ಣಲತಾ ಸಿಸ್ಟರ್, ಅಪೋಸ್ಟ್ಲ ಕೃತ್ಯಗಳು 10:38 ಓದ್ಬೋದಾ? ಓಕೆ, ಪುಷ್ಪ ಅಷ್ಟು ಓದಿ. ಹ್ಮ್. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ನೋಡ್ರ, ಯೇಸುವನ್ನು ಪವಿತ್ರಾತ್ಮದಿಂದ ಬಲದಿಂದ ಅಭಿಷೇಕಿಸಿದೆ. ಯೇಸು ಕ್ರಿಸ್ತನ್ಗೆ ಯಾವಾಗ ಪವಿತ್ರಾತ್ಮ ಕೊಟ್ರೆ ಅವಾಗೇ ಅವನೇಗಿದ್ದು ಕ್ರಿಸ್ತನಾಗಿದ್ದು ಅಲ್ವರ. ಹಾಗಾದ್ರೆ ಜೀಸಸ್ ಕ್ರೈಸ್ಟ್ ಆಗಿದ್ದು ಯಾವಾಗ? ಬ್ಯಾಪ್ಟಿಸಮ್ ನಲ್ಲಿ ದೇವರು ಹೋಲಿ ಸ್ಪಿರಿಟ್ ಕೊಟ್ಟವಾಗ. ಕರೆಕ್ಟಾ? ಸರಿ, ಇವಾಗ ನಿಮ್ಗೆಲ್ಲರಿಗೂ ಪ್ರಶ್ನೆ ಏನ್ರಿ, ಯೇಸುಗೆ ಬ್ಯಾಪ್ಟಿಸಮ್ ಹೋಲಿ ಸ್ಪಿರಿಟ್ ಕೊಟ್ರು, ಇದೇ ತರ ಬೇರೆ ಯಾರಿಗಾರ ದೇವರು ಹೋಲಿ ಸ್ಪಿರಿಟ್ ಕೊಟ್ಟಿದ್ದಾರಾ? ಯೇಸು ಕ್ರಿಸ್ತು ಬಿಟ್ಟಿ ಬೇರೆ ದೇವರು ಬೇರೆ ಯಾರಿಗಾರ ಹೋಲಿ ಸ್ಪಿರಿಟ್ ಕೊಟ್ಟಿದ್ದಾರಾ? ದೇವ್ರು ಯಾರಿಗೂ ಹೋಲಿ ಸ್ಪಿರಿಟ್ ಕೊಟ್ಟಿಲ್ವಾ? ಎಲ್ಲರೂ ಕೊಟ್ಟಿದ್ದಾರೆ. ವೆರಿ ಗುಡ್. ಯಾರು ಕೊಟ್ಟವ್ರೆ? 12 ಜನ ಶಿಷ್ಯರು ಕೊಟ್ಟರು. ಆಮೇಲೆ ಲಾಸ್ಟ್ ಅಲ್ಲಿ ಜೀಸಸ್ ಹೋಗ್ಬೇಕಾರೆ ಅದೇ ನಾನು ಹೋಗ್ತಾ ಇದ್ದೀನಿ, ಹೋಲಿ ಸ್ಪಿರಿಟ್ ನ ನಿಮ್ ಕಡೆ. ವೆರಿ ಗುಡ್, ವೆರಿ ಗುಡ್. ಯೇಸು ಅವ್ರು- ಕ್ರಿಸ್ತು ಅವಾಗ ಪರಲೋಕಕ್ಕೆ ಹೋಗಕ್ಕಿಂತ ಮುಂಚೆ ಎಲ್ಲರಿಗೂ ಕೊಟ್ರು. ನೆಕ್ಸ್ಟ್ ಇನ್ಯಾರಿಗೂ ಹೋಲಿ ಸ್ಪಿರಿಟ್ ಕೊಡ್ಲಿಲ್ವಾ? ಅದಾದ್ಮೇಲೆ ಯಾರಿಗೂ ಕೊಡ್ಲೇ ಇಲ್ವಾ? ನಮ್ಮೆಲ್ಲರೂ ಕೊಟ್ಟಿದ್ದಾರೆ ಪಾಸ್ಟರ್. ಹಾ, ನಮ್ಗೆಲ್ಲ ಕೊಟ್ಟವ್ರ ಇಲ್ವಾ ಹೋಲಿ ಸ್ಪಿರಿಟ್? ಅದೇ ಹೋಲಿ ಸ್ಪಿರಿಟ್ ನಮ್ಗೆಲ್ಲ ಕೊಟ್ಟವ್ರ ಇಲ್ವಾ? ಕೊಟ್ಟಿದ್ದಾರೆ. ಹಂಗಾರೆ ನಾವೆಲ್ಲ ಏನಿವಾಗ? ನಾವೆಲ್ಲ ಕ್ರೈಸ್ತರು. ಅದಕ್ಕೆ ನಮ್ಮನ್ನ ಕ್ರಿಶ್ಚಿಯನ್ಸ್ ಅಂತ ಹೇಳಿದ್. ನಾವೆಲ್ಲ ಕ್ರೈಸ್ಟ್, ನಾವೆಲ್ಲ ಕ್ರಿಸ್ತರು. ಅವರು ಯೇಸು ಕ್ರಿಸ್ತರು, ನಾವೇನು? ನಾವು ದೀಪ ನಾಯಕಮ್ಮ ಕ್ರಿಸ್ತರು, ನಾವು ಜಾನ್ ಸೆಲ್ವಂ ಕ್ರಿಸ್ತರು, ನಾವು ಡ್ಯಾನಿಯಲ್ ಕ್ರಿಸ್ತರು, ನಾವು ರಾಜು ಕ್ರಿಸ್ತರು, ಅವರು ಯೇಸು ಕ್ರಿಸ್ತರು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇವಾಗ ಅರ್ಥ? ಹಾಗಾದ್ರೆ ನಮಗೆಲ್ಲ ದೇವ್ ಸೇಮ್ ಪವಿತ್ರ ಆತ್ಮೆಯಿಂದ ಅಭಿಷೇಕ ಮಾಡಿದ್ದಾರೆ. ವಾಕ್ಯ ಓದ ನೋಡಿದ್ದೀನಿ. 2ನೇ ಕೊರಿಂಥ 1ನೇ ಅಧ್ಯಾಯ 21 ಮತ್ತೆ 22. ದೀಪನಾಯಕ ಅಷ್ಟ ಓದ್ಬೋದಾ? ಓದ್ತೀನಿ ಪಾಸ್ಟರ್. ಹಾ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ನೋಡ್ರ, ನಮ್ಮನ್ನು ಅಭಿಷೇಕಿಸಿ ಅಂದ್ರೆ ನಮ್ಮನ್ನು ಸ್ಥಿರಪಡಿಸೋರು, ನಮ್ಮನ್ನು ಮುದ್ರೆ ಆಗ್ದವ್ರು ಯಾರಪ್ಪ? ದೇವ್ರೇ ರೀ. ಅಲ್ಲ, ಹಂಗ ದೇವ್ರು ನಮ್ಮನ್ನೇನ್ ಮಾಡೋರು? ಇವಾಗ ಪವಿತ್ರ ಆತ್ಮೆಯಿಂದ ಅಭಿಷೇಕ ಮಾಡವ್ರೆ. ಕರೆಕ್ಟಾ? ಆಗ ನಾವೆಲ್ಲ ಏನಾಗ್ಬಿಟ್ಟಿವಿ? ಕ್ರಿಸ್ತರಾಗ್ಬಿಟ್ರಿ. ವಾಕ್ಯ ಓದ ನೋಡಿದ್ದೀನಿ ಇಲ್ಲಿ, ಗಲಾತ್ಯರು 3ನೇ ಅಧ್ಯಾಯ 27ನೇ ವಾಕ್ಯ. ಜೀನಾಸ್ ಓದ್ಬೋದಾ? ಗಲೇಷಿಯನ್ಸ್ 3:27. ಜೀನಾಸ್ ಓದ್ಬೋದಾ? ಓಕೆ, ಪುಷ್ಪ ಎಷ್ಟು ಓದ್ತೀರಾ? ಕ್ರಿಸ್ತನಲ್ಲಿ ಸೇರುವುದಕ್ಕೆ ಹ್ಮ್. ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಅರೆ, ನೋಡ್ರ, ನಾವೆಲ್ಲ ಏನ್ ಧರಿಸ್ಕೊಂಡಿದ್ದೀರಂತೆ? ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀರಿ. ದೀಕ್ಷಾ ಸ್ಥಾನ ತಗೊಂಡವ್ರು ಎಲ್ಲರೂ ಯಾರ್ದಪ್ಪ ಹಾಕೊಂಡ್ಬಿಟ್ಟಿದಿರಿ? ಕ್ರಿಸ್ತನ್ ಹಾಕೊಂಡ್ಬಿಟ್ಟಿದಿರಿ. ನಮ್ಮ ಹೆಸರು ಹಂಗಾರೆ ಏನಂತಂದ್ರೆ ರಾಜು ಕ್ರೈಸ್ಟ್, ಜೀನಾ ಕ್ರೈಸ್ಟ್, ರಮೇಶ್ ಕ್ರೈಸ್ಟ್, ಶಟ್ರಾಕ್ ಕ್ರೈಸ್ಟ್. ಅರ್ಥ ಆಯ್ತಾ? ನಾವು ಕ್ರಿಸ್ತನ್ ಧರಿಸ್ಕೊಂಡ್ಬಿಟ್ಟಿರ್ತೀವಿ. ಆಯ್ತಪ್ಪ, ಕ್ರಿಸ್ತನ್ ಧರಿಸ್ಕೊಂಡ್ಬಿಟ್ರಿ ಏನಪ್ಪ ಸ್ಪೆಷಾಲಿಟಿ? ಕ್ರಿಸ್ತನ್ ಧರಿಸ್ಕೊಂಡ್ಬಿಟ್ರಿ ಏನ್ ಗೊತ್ತಾ ಸ್ಪೆಷಾಲಿಟಿ? ನೋಡಿ, ಓದನ 29ನೇ ವಾಕ್ಯ. ಶಟ್ರಾಕ್ ಬದರ್ ಓದಿ, ಗಲಾತ್ಯರು 3:29. ನೀವು ಹ್ಮ್. ಕ್ರಿಸ್ತನವರಾಗಿದ್ದರೆ ಹ್ಮ್. ಅಬ್ರಾಹ್ಮನ ಸಂತತಿಯವರು, ಅರೆ, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಅರೆ, ನಾವು ಕ್ರಿಸ್ತನವರಾಗಿದ್ರೆ ನಾವೇನಂತೆ? ಯಾರ ಸಂತತಿ ಬದರ್? ಅಬ್ರಾಹ್ಮನ ಸಂತತಿ. ಇವಾಗ ಗೊತ್ತಾಯ್ತ ಸಂತತಿ ಅಂದ್ರೆ ಯಾರು ಅಂತ? ಟ್ರ್ಯಾಕ್ ಮಾಡ್ಕೊಂಬರ್ತಾವನೆ. ಎಲ್ಲಿಂದ? ಈಡೇನ್ ತೋಟದಿಂದ ಸೇತಾನು ಟ್ರ್ಯಾಕ್ ಮಾಡ್ಕೊಂಡೇ ಬರ್ತಾವನೆ. ಯಾರಪ್ಪ ಸಂತತಿ? ನಾನು ತಲೆನ್ ಜಸ್ತಾರಲ್ಲ ಸಂತತಿ ಯಾರು ಅಂತ ಟ್ರ್ಯಾಕ್ ಮಾಡ್ಕೊಂಡೇ ಬರ್ತಾವನೆ. ಈ ಸಂತತಿ ಯಾರಂತೆ? ನಾವೆಲ್ಲರೂ ಏನಾಗ್ಬಿಡ್ತೀವಿ ಇವಾಗ? ಅಬ್ರಾಹ್ಮಿನ ಸಂತತಿ. ಇದು ಹೇಗಪ್ಪ ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಡು ಹೆಂಗೆ ಅಂತ ನೋಡಿ. ಇಲ್ಲಿ ಪಿಕ್ಚರ್ ನೋಡಿ, ಎಲ್ಲರೂ ಸ್ಕ್ರೀನ್ ನೋಡಿದ್ದೀರಿ. ಸ್ಕ್ರೀನ್ ನಲ್ಲಿ
ಇಲ್ಲಿ ಯೇಸು ಕ್ರಿಸ್ತನ ಒಂದು ಶರೀರ ಮತ್ತೆ ಒಂದು ಶಿರಸ್ಸಿದೆ, ತಲೆ ಮತ್ತೆ ದೇಹ ಇದೆ. ಇದನ್ನ ನೋಡಿ ಅಂತ ಅಲ್ಲ ಹೆಂಗ್ ಹೋಲಿಕೆ ಆಗಿದೆ ಅದರ. ಇದು ಕ್ರಿಸ್ತನು ಅಂದ್ರೆ ಇದೇ ರೀ, ತಲೆ ನಮ್ಮ ರಕ್ಷಕಂತ ಯೇಸು ಸ್ವಾಮಿ. ಈ ದೇಹಕ್ಕೆ ಅಂಗವಾಗಿರೋರು ಯಾರಪ್ಪ ಅಂದ್ರೆ ನಾವೆಲ್ಲರೂ ಏನಾಗಿದ್ದೀವಿ, ದೇಹಕ್ಕೆ ಅಂಗಗಳಾಗಿದ್ದೀವಿ. ಇದಕ್ಕೆ ತಲೆ ಜೀಸಸ್ ಕ್ರೈಸ್ಟು, ನಾವೆಲ್ಲ ಏನಾಗಿದ್ದೀರಿ, ಈ ದೇಹಕ್ಕೆ ಅಂಗಗಳಾಗಿದ್ದೀರಿ. ಒಬ್ರು ಕೈ, ಒಬ್ರು ಕಾಲು, ಅಲ್ವರ ಏನ್ರಿ, ಇವೆಲ್ಲ ಆಗಿದ್ದೀರಿ. ಇದಕ್ಕೆ ತಲೆ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು. ವಾಕ್ಯ ಓದ ನೋಡಿದ್ದೀನಿ ಎಲ್ಲಪ್ಪ ಅಂದ್ರೆ 1 ಕೊರಿಂಥ 12ನೇ ಅಧ್ಯಾಯ 12ರಿಂದ 13. ಶಾಲೋಮ್ ಬ್ರದರ್ ಓದ್ತೀರಾ? ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆ. ಹೀಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿದೆಯೋ ಹಾಗೆ ಕ್ರಿಸ್ತನು ಹಾಗೆ ಇದ್ದಾನೆ. ಕ್ರಿಸ್ತನು ಅಂಡರ್ಲೈನ್ ಮಾಡ್ಕೊಡ್ರಿ. ಹೆಂಗೆ ಒಂದೇ ದೇಹವಾಗಿದೆ ಅನೇಕ ಅಂಗಗಳಿದೆಯೋ, ಹೆಂಗೆ ಅನೇಕ ಅಂಗಗಳಿದ್ದು ಸರಿ ಒಂದೇ ದೇಹವಾಗಿದೆಯೋ, ಇದೇ ತರ ಕ್ರಿಸ್ತನು ಅಂತ ಹೇಳ್ಬಿಟ್ರು. ಇದೇ ಜೀಸಸ್ ಕ್ರೈಸ್ಟ್. ಸರಿ, ಇವಾಗ ಇನ್ನೊಂದು ವಾಕ್ಯ ಓದೋಣ. ಇಲ್ಲಂದ್ರೆ ಎಫೆಸ 5ನೇ ಅಧ್ಯಾಯ 23ರಿಂದ 25. ಶರ್ಲಿ ಸಿಸ್ಟರ್ ಓದ್ಬೋದಾ? ಎಫೆಸ 5ನೇ ಅಧ್ಯಾಯ 23ರಿಂದ 25. ಕ್ರಿಸ್ತನು ಆ, ಸ- ಸಭೆಗೆ ತಲೆಯಾಗಿರುವ ಪ್ರಕಾರವೇ ಹ. ಗಂಡನ ಹೆಂಡತಿಗೆ ತಲೆಯಾಗಿದ್ದಾನೆ. ನೋಡ್ರಿ, ಇರಿ ಇರಿ ಇರಿ, ಒಂದು ನಿಧಾನ ನಿಧಾನ ಕ್ರಿಸ್ತನು ನಿಧಾನ ನಿಧಾನ ಅಷ್ಟೇ ನಿಧಾನ. ಕ್ರಿಸ್ತನು ಏನಾಗಿದ್ದಾನಂತೆ? ತಲೆ. ನೋಡಿದ್ರ, ಕ್ರಿಸ್ತನು ಸಭೆಗೆ ಏನಾಗಿದೆ, ತಲೆ ಆಗಿದೆ. ನೋಡ್ರ, ಹಂಗಾರೆ ಈ ದೇಹ ಇದೆ, ಈ ಸಭೆ ಎಂಬಂತ ದೇಹಕ್ಕೆ ಕ್ರಿಸ್ತನ್ ತಲೆ. ಓಕೆ, ಗುಡ್. ಸರಿ, ಹಂಗೆ ಕಂಟಿನ್ಯೂ ಮಾಡಿ 25ವರೆಗೂ ಓದಿ. ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಹ್ಮ್ ಹ್ಮ್ 25. ಪುರುಷರೇ ಹ್ಮ್ ಕ್ರಿಸ್ತನ ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. 25. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ. ಹ್ಮ್ ಆಯ್ತು ಪಶ. ವೆರಿ ಗುಡ್. ಇವಾಗ 29ರಿಂದ 32 ಓದಿ ನೋಡಿ. ಇಲ್ಲಿ ಗಮನಿಸಿ, ಇಲ್ಲಿ ಕ್ರಿಸ್ತನ್ಗೂ ಸಭೆಗಿರೋ ಸಂಬಂಧ ಹೇಳ್ತಾ ಇರೋದು ಹೊರತು ಗಂಡ ಹೆಂಡತಿ ಸಂಬಂಧ ಬಗ್ಗೆ ಹೇಳ್ತಾ ಇಲ್ಲ. ಅದಕ್ಕೆ ಹೋಲಿಕೆ ಮಾಡ್ತಾರೆ ನೋಡಿ. ಇವಾಗ ಓದಿ 29ರಿಂದ 32 ನಿಧಾನವಾಗಿ ಓದಿ. ಎಲ್ಲರೂ ದಯವಿಟ್ಟು ಬೈಬಲ್ ತೆಗೆದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಓದಿ ಸಿಸ್ಟರ್. ಯಾರು ಎಂದು ಸ್ವಶರೀರವನ್ನು ಅಗೆ ಮಾಡಿದ್ದಿಲ್ಲ. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ನೋಡ್ರ, ಸಂರಕ್ಷಿಸುತ್ತಾನಲ್ಲ. ಏನ್ರಿ, ನಮ್ಮ ಇದರಲ್ಲಿ ದೇಹನ ಹೆಂಗೆ ನಾವು ಸಂರಕ್ಷಿಸ್ತಾರೋ, ಯೇಸು ಕ್ರಿಸ್ತು ತನ್ನ ಶರೀರ ಎಂಬಂತ ದೇಹ ಸಭೆನ ಏನ್ ಮಾಡ್ತಾರೆ, ಸಂರಕ್ಷಿಸಿ ಪೋಷಿಸ್ತಾರಂತೆ. ಆಮೇಲೆ ಕಂಟಿನ್ಯೂ. ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಅವರಿಬ್ಬರು ಎಂದು ಒಂದೇ ಬರೆದದೆ. ನಾನು ಶರೀರವಾಗಿರುವುದು. ಅವರಿಬ್ಬರು ಏನಾಗ್ತಾರೆ, ಒಂದೇ ಶರೀರವಾಗಿರ್ತಾರೆ. ಇವಾಗ ಮುಂದಕ್ಕೆ ಓದಿ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ನೋಡ್ರ, ಇದ್ದೇನೆ. ಯಾವ್ದ್ರ ಬಗ್ಗೆ ಇದುವರೆಗೆ ಮಾತಾಡ್ತಾ ಇರೋದು? ಅಪೊಸ್ಟ್ಲ್ ಪೌಲ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ? ಕ್ರಿಸ್- ಗಂಡ ಹೆಂಡತಿ ಸಂಬಂಧ ಅಲ್ಲಪ್ಪ, ಸಭೆಗೂ ಕ್ರಿಸ್ತನಿಗಿರಂತ ಸಂಬಂಧ. ಹೇಗೆ ಗಂಡ ಹೆಂಡತಿ ಮದ್ವೆನಲ್ಲಿ ಇಬ್ರು ಒಬ್ರೇ ಆಗ್ಬಿಡ್ತಾರೋ, ಕ್ರಿಸ್ತನು ಸಭೆ ಕೂಡ ಏನಾಗಿದಾರಂತೆ, ಇಬ್ರು ಒಂದಾಗಿದಾರಂತೆ. ಆಮೇಲೆ ಮುಂದಕ್ಕೆ ಓದಿ ಇಷ್ಟ, ಕಂಟಿನ್ಯೂ ಮೇಡಮ್. ನೆಕ್ಸ್ಟ್. ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ನೋಡ್ರ, ಈ ಅದರಲ್ಲಿ ಸತ್ಯಾರ್ಥವು ನಿಮ್ಮಲ್ಲಿ ಏನ್ರಿ, ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದೇನರ್ಥ? ಇದು ತುಂಬಾ ಏನ್ರಿ ಇಂಪಾರ್ಟೆಂಟ್ ಮ್ಯಾಟರು, ಇದು ತುಂಬಾ ಸೀಕ್ರೆಟ್ ಆಗಿ ಗುಪ್ತವಾಗಿರಂತ ಮ್ಯಾಟರು ಅಂತ ಹೇಳ್ತಾರೆ ಅಲ್ಲರ. ಇದು ಸುಮ್ಮನೆ ಆರ್ಡಿನರಿ ಮ್ಯಾಟರ್ ಅಲ್ಲ ರೀ, ವೆರಿ ಸೀರಿಯಸ್ ಮ್ಯಾಟರ್. ಯಾಕಪ್ಪ ಅಂತಂದ್ರೆ ಏನ್ರಿ, ಸ್ತ್ರೀಯ ಸಂತತಿ ಅಂದ್ರೆ ಬರೀ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಮಾತ್ರ ಅಲ್ಲ, ಯೇಸು ಕ್ರಿಸ್ತು ಶಿರಸ್ಸು, ಸಭೆ ದೇಹದ ಅಂಗಗಳು, ಇವ್ರಿಬ್ರು ಸೇರ್ಬಿಟ್ಟೆ ಸ್ತ್ರೀಯ ಸಂತತಿ ಆಗೋದು ಅಲ್ವರ. ಈ ಸ್ತ್ರೀಯ ಸಂತತಿನ ಇವತ್ತು ಲೋಕದಲ್ಲಿ ಎಲ್ಲಾ ಕಡೆಯಿಂದ ಏನ್ ಮಾಡ್ತಾವ, ದೇವ್ರು ಇವತ್ತು ಆಯ್ಕೆ ಮಾಡ್ತಾ ಇದಾರೆ. ತಲೆಯಿಂದ ಹಿಡ್ದು ಪಾದದವರೆಗೂ ಏನಾಗ್ಬಿಡ್ತು, ಬಂದ್ಬಿಡ್ತು, ಕಂಪ್ಲೀಟ್ ಆಗೋಯ್ತು ಅದರ. ಇವಾಗ ನಾವ್ ಇರೋದ್ ಲಾಸ್ಟ್ ಎಲ್ಲಪ್ಪ ಅಂದ್ರೆ ಜಸ್ಟ್ ಪಾದ ಮಾತ್ರ ಬ್ಯಾಲೆನ್ಸ್ ಇದೆ. ಆ ಪಾದದ ಸೆಲೆಕ್ಷನ್ ಏನಾಗ್ತದೆ, ನಡೀತದೆ ಅಲ್ವರ.
ಯೋಚನೆ ಮಾಡಿ, ಸೇತಾನ್ಗೆ ಏನ್ ಕಂಡ್ರೆ ಭಯ? ಅವಾಗ ನೋಡಲ್ಲ, ಏನ್ ಕಂಡ್ರೆ ಭಯ? ಸ್ತ್ರೀಯ ಸಂತತಿ ಕಂಡ್ರೆ ಭಯ. ಆ ಸ್ತ್ರೀ ಸಂತತಿ ಯಾರು? ಯಾರು ಸ್ತ್ರೀ ಸಂತತಿ ಅಂತ ಯಾರು ಹೇಳಿ ಇವಾಗ? ಯಾರು ಹೇಳ್ತೀರಾ? ನಾನೇ. ನಾವೇ. ಹಂಗಾರೆ ಸೇತಾನ್ಗೆ ನಮ್ಮನ್ ಕಂಡ್ರೆ ಭಯ. ಯಾಕೆ ಗೊತ್ತಾ? ಒಂದ್ಸತಿ ಸಭೆ ಕಂಪ್ಲೀಟ್ ಆಗ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಸೇತಾನ ಏನ್ ಮಾಡ್ತಾರೆ? ದೇವ್ರು ತಲೆನ ಜಡ್ಜ್ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸೇತಾನ್ ಗೊತ್ತು. ಅದಕ್ಕೆ ಸೇತಾನ್ ಏನ್ ಗೊತ್ತಾ ಮಾಡ್ತಾನೆ? ಹೆಂಗಾರ ಆಗ್ಲಿ ಈ ದೇಹ ಕಂಪ್ಲೀಟ್ ಆಗ್ಬಾರ್ದು, ಸಭೆ ಕಂಪ್ಲೀಟ್ ಆಗ್ಬಾರ್ದು ಅಂತ ಏನ್ ಮಾಡ್ತಾನೆ? ಫುಲ್ ಪ್ರಯತ್ನ ಮಾಡಿ ಹಿಂಬಡಿನ ಕಚ್ತಾನೆ. ಏನೋ ತಲೆ ಕಚ್ಚಲ್ಲ, ಇವಾಗ ಇರೋದ್ ಪಾದ. ನಾವೇ ಇದ್ರ ಭೂಲೋಕದಲ್ಲಿ. ಅದಕ್ಕೆ ನಮ್ಗೆ ಸಿಕ್ಕದ್ ನೋಡಿ ಸೇತನ. ಅದಕ್ಕೆ ಮಾಡ್ತಾನೆ? ನಮ್ನ ಕಚ್ತಾನೆ. ಕಚ್ಚಿ 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 ನಮ್ಗೇನ್ ಮಾಡ್ತಾನೆ? ವಿಷ ಆಗ್ತಾನೆ. ಹೆಂಗ್ ವಿಷ ಆಗ್ತಾನೆ? ಇಲ್ದಿದೆಲ್ಲ ತಲೆಗೆ ಹುಳ ಬಿಟ್ಬಿಟ್ಟು ನಿಮ್ಮ ಮೈಂಡ್ ಏನ್ ಮಾಡೋದು? ಡಿಸ್ಟರ್ಬ್ ಮಾಡ್ಬಿಟ್ಟು ಏನ್ರಿ ವಾಕ್ಯನೇ ಕೇಳ್ದೆ ತಿಳ್ಬಿಟ್ಬಿಡೋದು. ಸೇತನಂಗೆ ಸರ್ಪ ಹಂಗಿರ್ತಾನೆ, ವಿಷ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ವಿಷ ನಮ್ಗೆ ಗೊತ್ತೇ ಆಗಲ್ಲ. ನಿಧಾನಾಗಿರ್ತವ್ರು ನೋಡ್ರಿ ಅಂತೀನಿ, ಏರಿ 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 ಮೈಂಡ್ ಏರಿದಾಗ ಫುಲ್ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ. ಸೇತನ್ ಹಿಂಗೆ ಮಾಡಿದ್ರಿ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ನೀವೇ ಸ್ತ್ರೀ ಸಂತತಿ, ನಾವೇ ಸ್ತ್ರೀ ಸಂತತಿ. ನಮ್ಮ ಹಿಮಡಿನ ಕಚ್ಚೋದಿಕ್ಕೆ, ಆತ್ಮಿಕವಾಗಿ ನಮ್ಮ ಮೈಂಡ್ನೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಸೇತಾನೆಲ್ಲ ಮಾಡ್ತಾನೆ. ಕರೆಕ್ಟಾಗಿ ಬೈಬಲ್ ಕ್ಲಾಸ್ ಇರ್ತಾರೆ ನೋಡಿರ್ತೀನಿ, ಅವತ್ತಿನ ದಿನಾನೇ ನಮ್ಮ ಮೊಬೈಲ್ ಫೋನ್ ಕೆಟ್ಟೋಗ್ಬೇಕು. ಅವತ್ತಿನ ದಿನನೇ ಆಫೀಸಲ್ಲಿ ಒಂದು ದೊಡ್ಡ ಕೆಲಸ ಮಾಡ್ಬಿಡ್ತೀನಿ. ಅವತ್ತಿನ ದಿನನೇ ನಮ್ಮ ಮದುವೆ, ಮುಂಜಿ, ಬರ್ತಡೇ ಸೆಲಿಬ್ರೇಷನು ಎಲ್ಲ ಬರ್ತದೆ. ಯಾಕೆ ಗೊತ್ತಾ? ಸರ್ಪ ವಿಷ ಆಗ್ತಾ ಇದ್ದಾನೆ, ಕಚ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ರಿ. ಇವಾಗ ನಾವೇನ್ ಮಾಡ್ಬೇಕು? ಸರ್ಪ ಕಚ್ಚಕ್ ಬಂದ್ರೆ ಏನ್ ಮಾಡ್ಬೇಕು? ಸರ್ಪ ನಮ್ಮನ್ನ ಕಚ್ಚಕ್ ಬಂದ್ರೆ ನಾವೇನ್ ಮಾಡ್ಬೇಕು? ಕಚ್ಚಿಸ್ಕೊಬೇಕಾ? ತಪ್ಪಿಸ್ಕೊಳ್ಬೇಕು. ಮತ್ತೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕಚ್ಚಿಸ್ಕೊಂಡ್ಬಿಡೋ ಸರಿ, ನೆಕ್ಸ್ಟ್ ಏನ್ ಮಾಡ್ಬೇಕು? ಅವನ್ ತಲೆ ಚೆಚ್ಚಕ್ ಮಾಡ್ಬೇಕು. ಅವನ್ ತಲೆನ್ ಜಜ್ಬೇಕು ನೋಡಿದ್ರಿ. ಅವನ್ ತಲೆನ್ ಹೆಂಗ್ ಗೊತ್ತಾ ಜಜ್ಜೋದು? ಹೆಂಗ್ ಜಜ್ಜೋದು ಅಂದ್ರೆ ಬೈಬಲ್ ಅಲ್ಲಿ ಪಾಯಿಂಟ್ ಇದೆ ನೋಡಿ. ಯಾವಾಳ್ ಹೆಂಗ್ ವಂಚಿಸ್ದ? ಎರಡು ಪ್ರಶ್ನೆ. ಇದೇ ತರ ನಾವು ಅವನ್ನ ಜಜ್ಬೋದಂತೆ. ಹೆಂಗ್ ಗೊತ್ತಾ? ದೇವರು ಸೇತಾನ್ಗೆ ಎರಡು ಪ್ರಶ್ನೆ ಆಗ್ತದೆ ಲಾಸ್ಟ್ ಅಲ್ಲಿ. ಯಾವ್ದಾದ್ರು ಎರಡು ಪ್ರಶ್ನೆಗಳು ಓದೋಣ. 1 Corinthians 15:55. ಪುಷ್ಪ ಅಷ್ಟು ಓದ್ತೀರಾ? 1 Corinthians 15:55 ಓದಿ. ಮರಣವೇ ನಿನ್ನ ಜಯವೆಲ್ಲಿ? ನೋಡಿದ್ರೆ ಇದೇ ಮೊದಲನೇ ಪ್ರಶ್ನೆ. ಮರಣವೇ ನಿನ್ನ ಜಯವೆಲ್ಲಿ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮರಣನೇ ನಿಂತಿಸ್ಬಿಟ್ರೆ, ಸತ್ತೋದನ್ನೆಲ್ಲ ಪುನರ್ತನ ಮಾಡ್ಬಿಟ್ರೆ ಮರಣವೇ ನಿನ್ನ ಜಯವೆಲ್ಲಿ? ನೆಕ್ಸ್ಟ್ ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣದ ಕೊಂಡಿ ಪಾಪವೇ. ಲೋಕದಲ್ಲಿ ಪಾಪನೇ ತೆಗೆದಾಕ್ಬಿಟ್ರೆ ಈ ಕೊಂಡಿನೇ ಇರೋದ್ರಿ. ಈ ಎರಡು ಪ್ರಶ್ನೆಗಳಿಗೆ ಸೇತಾನು ಉತ್ತರ ಕೊಡಕ್ಕೆ ಆಗಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಸೇತಾನ ಜಯಿಸ್ಬೋದು. ರೋಮನ್ಸ್ 16:20 ಓದಿ. ವಿಲಾಸ್ಪುರ ಓದ್ತೀರಾ? ರೋಮಪುರದಲ್ಲಿ 16:20. ರೋಮನ್ಸ್ 16:20. ಓದ್ಲಪ್ಪ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿನ್ನ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನೋಡ್ರ, ಶಾಂತಿದಾಯಕನಂತ ದೇವರು ಅತಿ ಶೀಘ್ರದಲ್ಲಿ ನಿಮ್ಮನ್ನ ಯಾರ ಕೈಲಿ ಹಾಕ್ತಾರಂತೆ? ಯಾರ? ಸೇತಾನ ನಮ್ಮ ಕಾಲ್ ಕಡೆ ಹಾಕ್ಬಿಟ್ಟು ಜಯಿಸ್ತಾರಂತ್ರಿ. ಅದಕ್ಕೆ ಸೇತಾನ್ಗೆ ನಮ್ಮನ್ನ ಕಂಡ್ರೆ ತುಂಬಾ ಭಯ ರೀ. ಯಾಕಂದ್ರೆ ಸ್ತ್ರೀ ಸಂತತಿ ನಾವು. ಯೇಸು ಕ್ರಿಸ್ತ ಒಬ್ರೆಲ್ಲ ರೀ. ಅದರ ಯೇಸು ಕ್ರಿಸ್ತ ಅವರು ತಲೆ, ಇನ್ನ ದೇಹ ಕಂಪ್ಲೀಟ್ ಆಗ್ಲಿ ಅಂತ ಕಾಯ್ತಾ ಇದಾರೆ. ನಾವು ಕಂಪ್ಲೀಟ್ ಆದ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡೋ ಕೆಲಸ, ಮೊದಲನೇ ಕೆಲಸ ಅಂದ್ರೆ ಸೇತಾನ್ ತಲೆ ಜಡ್ಜ್ ಆಗ್ತಾರೆ. ಕಂಪ್ಲೀಟ್ ಅವ್ನ ಪ್ಲಾನ್, ಅವ್ನ ಮುಖಾಂತರ ಏನೆಲ್ಲ ಕೆಟ್ಟದೆಲ್ಲ ತೆಗೆದಿರೋ ಲೋಕದಲ್ಲಿ ಇದನ್ನೆಲ್ಲ ಅವನು ಧ್ವಂಸ ಮಾಡಿಬಿಸಾಕ್ತಾರೆ. ದೇವರ ಆಶೀರ್ವಾದನ ಭೂಲೋಕದಲ್ಲಿ ತರ್ತಾರೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾರೋ ಪ್ರಶ್ನೆಗಳು, ಏನಾರೋ ಕ್ವಶನ್ಸ್ ಇತ್ತು, ಏನೋ ಕೇಳಬೇಕು ಅಂತ ಧಾರಾಳ ಕೇಳ್ರಿ. ಯಾರಿಗೇನೋ ಕೇಳಬೇಕು ಅಂತಿದ್ಯಾ, ಏನೋ ಪ್ರಶ್ನೆಗಳು ಕೇಳಬೇಕು ಅಂತಿದ್ಯಾ ಕೇಳ್ರಿ. ಶಾಲೋಮ್ ಸಿಸ್ಟರ್, ಶಾಲೋಮ್ ಬ್ರದರ್, ಸಿಸ್ಟರ್, ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಪಾಸ್ಟ್. ಡ್ಯಾನಿಯಲ್ ಬ್ರದರ್? ಓಕೆ. ದೀಪಾ ಸಿಸ್ಟರ್? ಇಲ್ಲ ಪಾಸ್ಟರ್. ಓಕೆ. ಜೀನಾ ಸಿಸ್ಟರ್? ಇಲ್ಲ ಪ್ರಭಾ ಜಾನ್ ಸೆಲ್ವಂ ಬ್ರದರ್?
ಓಕೆ, ಪುಷ್ಪಲತಾ ಸಿಸ್ಟರ್. ನೋ ಡೌಟ್. ಓಕೆ, ರಮೇಶ್ ಬ್ರದರ್. ಇಲ್ಲ ಫಸ್ಟ್. ರಾಮುಡು ಬ್ರದರ್. ಓಕೆ, ಸವಿತಾ ಸಿಸ್ಟರ್. ಶಟ್ರಾಕ್ ಬ್ರದರ್. ಏನಿಲ್ಲ ಪಾಸ್ಟರ್. ಶರ್ಲಿ ಸಿಸ್ಟರ್. ಏನಿಲ್ಲ ಪಾಸ್ಟರ್. ಓಕೆ, ಸ್ವರ್ಣಲತಾ ಸಿಸ್ಟರ್. ಓಕೆ, ವಿಲಾಸ್ ಬ್ರದರ್. ವಿಲಾಸ್ ಬ್ರದರ್, ಡೌಟ್ಸ್ ಇದೆಯಾ? ವಿಲಾಸ್ ಬ್ರದರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ವಿಲಾಸ್ ಬ್ರದರ್, ಕ್ವಶನ್ಸ್ ಇದೆಯಾ? ಹೌದು ಪಾಸ್ಟರ್, ಹೌದೌದು. ಹೇಳ್ರಿ ಬ್ರದರ್. ಅದೇ ಈಗ ಏದೇನ್ ತೋಟದಲ್ಲಿ ಆದಾಮ್ ಹವ್ವನ್ನ ಅವ್ರು ಇಟ್ಟಾಗ, ಹ್ಮ್. ಅಂದ್ರೆ ಇದು ಲೂಸಿಫರ್ ಅನ್ನಂತ ಇವನ ಸೈತಾನನ್ನ ದೇವ್ರ ಮುಂಚೆನೆ ಕಳ್ಸಿಕೊಟ್ಟಿದ್ರ ಪಾಸ್ಟರ್, ಅವ್ನ ಬೀಳಕ್ಕಿಂತ ಮುಂಚೆ. ಅಂದ್ರೆ ಅವ್ನ ಮನ್ಸಿನಲ್ಲಿ ಅಂದ್ಕೊಳ್ಳೋದಕ್ಕಿಂತ ಮುಂಚೆನೆ ಹ್ಮ್. ದೇವ್ರು ಅವ್ನಿಗೆ ಏದೇನ್ ತೋಟದಲ್ಲಿ ಕಳ್ಸಿಕೊಟ್ಟಿದ್ರು. ಹಾಗೆ ಅವ್ನ ಆಗ್ನೇ ಆ ಟೈಮಲ್ಲಿ ಅವ್ನು ಹೊಂದಿಸಿದ್ದ ಇವ್ರಿಗೆ ಆದಾಮ್ ಹವ್ವಗೆ. ಹೌದು, ಭೂಲೋಕಕ್ಕೆ ಕಳಿಸಿ. ಭೂಲೋಕಕ್ಕೆ ಏನ್ ಕಳಿಸ್ತಾರೆ? ಭೂಲೋಕದಲ್ಲಿ ಮನುಷ್ಯನಿಗೋಸ್ಕರ ವಾಸಸ್ಥಳ ಸೃಷ್ಟಿ ಮಾಡ್ತಾರೆ. ಅವಾಗೆಲ್ಲ ಚೆನ್ನಾಗಿದ್ರು. ಮನುಷ್ಯನ ಸೃಷ್ಟಿ Okay, ಮಾಡಿದ್ರು ಕೂಡ okay. ಚೆನ್ನಾಗಿದ್ರು. ಮನುಷ್ಯನ ಸೃಷ್ಟಿ ಮಾಡಿದ್ಮೇಲೆ ಮನುಷ್ಯನ ಕಾಯೋದಿಕ್ಕೆ ಅಂತ, ಮನುಷ್ಯ ಎಲ್ಲಿ ಪಾಪ ಹ್ಮ್. ಮಾಡ್ಬಿಡ್ತಾನೋ ಅದರ ಅವ್ನಿಗೆ ಪರೀಕ್ಷೆ ಇಡ್ಬೇಕಾಗ್ತದೆ. ಅವನೇನೋ ಪಾಪ ಹ್ಮ್. ಮಾಡಿರ್ತಿಲಿ, ಅವನ್ನ ಹ್ಮ್. ರಕ್ಷಣೆ ಕೊಡಪ್ಪ ಅಂತ ಕಳ್ಸಿದ್ರೆ ತನ್ನ ತಾನೇ ಹ್ಮ್. ತೆಗೆಸ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ದೇವತೆಗಳಿದ್ರಲ್ಲ, ದೇವ್ರನ್ನ ಯಾವ್ದನ್ನ ಕಳ್ಸ್ಕೊಡ್ಬೋಯ್ತಲ್ವಾ? Right. ಇವ್ರನ್ನೇ ಹ್ಮ್. ಕಳ್ಸಬೇಕಾಯ್ತು. ಇವಾಗ ಉದಯ ಸೂಚಕ ನಕ್ಷತ್ರ ಅಂತಂದ್ರೆ ಯೋಚನೆ ಮಾಡಿ, ದೇವದೂತರಿಗಿಂತ ಉನ್ನತವಾದವರು ಅಲ್ವಾ? ಹ್ಮ್. ದೇವರು ಎಲ್ಲಾರ ಮುಂದೆ ಅವಾಗ ಇವನ್ನ ಇನ್ಸಲ್ಟ್ ಮಾಡ್ದಂಗ ಆಗ್ಬಿಡ್ತಲ್ಲ. ಇಷ್ಟು ಉನ್ನತವಾಗಿರೋ ಸೃಷ್ಟಿನ ಹೊಸದಾಗಿ ಆದಾಮ್ ಮತ್ತೆ ಅವಳನ್ನ ಸೃಷ್ಟಿ ಮಾಡವ್ರೆ, ರಾಜ್ಭರ ಅವ್ರಿಗೆ ಕೊಟ್ಬಿಟ್ಟವ್ರೆ, ಪರೀಕ್ಷೆನೇ ಮಾಡಿಲ್ಲ. ಆ ಹೊಸ ಸೃಷ್ಟಿ ಮೇಲೆ ಫುಲ್ ದೊರೆತನ ಕೊಟ್ಬಿಟ್ಟು ಅವ್ರ ಮೇಲೆ ಲೂಸಿಫರ್ನ ವಾಚ್ಮನ್ ಆಗಿ ಇಟ್ಬಿಡೋದ? ಇಷ್ಟು ವರ್ಷ ದೇವ್ರ ಜೊತೆಗಿದ್ರು ಲೂಸಿಫರ್ ಅವ್ರಿಗೆ ಹೆಂಗಾರೆ ಏನಿಲ್ವಾ ಗೌರವ? ಅವ್ರು ಕೊಡ್ಬೇಕು ತಾನೆ ಪ್ರಮೋಷನ್. ಇವಾಗ ಆಫೀಸಲ್ಲಿ 20 ವರ್ಷ 40 ವರ್ಷ ಕೆಲಸ ಮಾಡ್ತಿದ್ರೆ ಅವ್ನ್ ಪ್ರಮೋಷನ್ ಕೊಡ್ತಿದ್ರೆ, ಯಾವ 3 ತಿಂಗಳು ಬಂದ ತಕ್ಷಣ ಪ್ರಮೋಷನ್ ಕೊಟ್ಟರೆ ಹೆಂಗಿರ್ತದೆ? ನಾವೇನ್ ಕೆಲಸ ಮಾಡೋದ್ರೆ ನಮ್ಗೆ ಬೆಲೆ ಇಲ್ವಾ? ಬಡ ಬಡ ಬಿಟ್ಟೋಗ್ತೀನಿ, ಏನಿಲ್ಲ, ಏನ್ ಅವಶ್ಯಕತೆ ಎಲ್ಲ ತಗಸ್ಕೊಂಡು ನಡಿಬೋದು, ಏನಾ ಮಾಡ್ಕೊಳ್ಳಿ ಬಿಡಪ್ಪ, ನಮಗ್ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಆದ್ರೆ ಈಗೋ, ಪ್ರೈಡ್, ಇದೇ ಪ್ರೈಡು ಯಾರಿಗ್ ಬಂದಿದ್ದು? ಲೂಸಿಫರ್ ಬಂದಿದ್ದು. ದೇವ್ರು ಒಂದು ಟೆಸ್ಟ್ ಕೊಡ್ಬೇಕಾಗಿತ್ತು, ಯಾಕೆ ಪರೀಕ್ಷೆ ಮಾಡ್ಬೇಕಲ್ಲ ಎಲ್ಲಾರ್ನು. ಹೌದು. ಲೂಸಿಫರ್ಗೂ ಪರೀಕ್ಷೆ, ಆದಾಮ್ಗೂ ಪರೀಕ್ಷೆ, ದೇವದೂತರಿಗೂ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಫೇಲ್ ಆದ್ರು ಅಷ್ಟೇ. ಓಕೆ. ಸರಿ, ಬೇರೆ ಏನೋ ಪ್ರಶ್ನೆ? ಓಕೆ ಬಾಸ್, ಕ್ಲಿಯರ್ ಬಾಸ್. ಓಕೆ, ಗುಡ್. Thank you. ಸರಿ, ಹಂಗಾರೆ ಏನೋ ಡೌಟ್ಸ್ ಇದ್ರೆ ಕೇಳ್ರಿ. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ಕೊತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಈ ಬೈಬಲ್ ಸ್ಟಡಿಗೆ ಯಾರಾಗ ಇಂಟ್ರೆಸ್ಟ್ ಇದೆಯೋ, ನಿಮ್ಮ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರ ಇದ್ರೆ ದಯವಿಟ್ಟು ಹತ್ರ ಶೇರ್ ಮಾಡಿ. ಆಮೇಲೆ ವಾಟ್ಸಪ್ ಗ್ರೂಪಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಹಾಕಿದಿರಿ. ಆ ವಿಡಿಯೋನ ದಯವಿಟ್ಟು ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಸ್ವಲ್ಪ ದಿನ ಹಾಕೊಂಡ್ರೆ ಯಾರೋ ಕ್ರೈಸ್ತವರು ಹೊಸೊಬ್ರಿಗೆ ಇಂಟ್ರೆಸ್ಟ್ ಇದ್ದಾವಾಗ ಅವ್ರು ಬರಲಿ ಕ್ಲಾಸ್ಗಳಿಗೆ, ಅವರು ಕೂಡ ಕೇಳಿದ್ರೆ ಪ್ರಯೋಜನ ಆಗ್ಬೋದಲ್ಲ, ಅವ್ರಿಗೂ ಆಶೀರ್ವಾದ ಬರ್ಬೋದಲ್ವಾ? ನಾವು ಉಚಿತವಾಗಿರ್ತಾರೆ, ಏನು ದುಡ್ಡು ಬೇಕಾಗಿಲ್ಲ. ಸೊ ನೀವು ಮಾಡೋಂಥದ್ದು ಒಂದು ಸಿಂಪಲ್ ಕೆಲಸ ಏನಂದ್ರೆ, ಆ ವಿಡಿಯೋನ ವಾಟ್ಸಪ್ ಸ್ಟೇಟಸ್ಗೆ ಹಾಕೊಳ್ಳಿ. ಯಾವ್ದು ಹಾಕೊಂತೀರಂತೆ, ದೇವ್ರದೊಂದು ಸ್ವಲ್ಪ ದಿನಕ್ಕೆ ಹಾಕೊಬೋದಲ್ವಾ? ಯಾರೊಬ್ರಿಗೆ ಪ್ರಯೋಜನ ಆಗ್ತದೆ, ಯಾರೊಬ್ರಿಗೆ ಸತ್ಯ ಹೋಗ್ತಾನೆ, ಯಾಕೆ ನೀವು ಕೆಲಸ ಮಾಡ್ಬಾರ್ದು? ದಯವಿಟ್ಟು ಇದನ್ನೆಲ್ಲರೂ ಮಾಡಿ. ಈ ಉಚಿತ ಬೈಬಲ್ ಸ್ಟಡಿಯನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮಗೇನೇ ಪ್ರಶ್ನೆಗಳಿದ್ರೂ ಕೇಳಿ, ಸತ್ಯವೇದದ ಮೂಲಕ ಉತ್ತರಗಳು ಪಡೆದುಕೊಳ್ಳಿ.